ಬಿಜೆಪಿ ಪಕ್ಷವನ್ನ ಹೊರತುಪಡಿಸಿ ಯಾರು ಮೇಡಮ್ ಸುರಭಿ? ಕಣ್ಣೀರಿನ ಒಂದು ಕತೆ ಕೇಳೋದಕ್ಕೆ ಇಷ್ಟ ಇಲ್ಲ. ಬಹುಶಃ ನಮ್ಮ ತಂದೆ ಇದ್ದಿದ್ರೆ ನನ್ನ ಜೀವನ ಬೇರೆ ಥರನೇ ಇರ್ತಿತ್ತು. ಎಲ್ಲಿಯ ಹೊದಿಗೆರೆ, ಎಲ್ಲಿಯ ಹಾರ್ವರ್ಡ್? ಆ ಒಂದು ಪ್ರಶ್ನೆ ಇಟ್ಕೊಂಡು ನಾನು ಹಾರ್ವರ್ಡಲ್ಲಿ ಅಪ್ಲೈ ಮಾಡಿದ್ದು. ಪಕ್ಷಕ್ಕೆ ಬಂದು ಎಷ್ಟು ವರ್ಷ ಆಯಿತು ಮೇಡಮ್ ಬಿಜೆಪಿಗೆ ವಕ್ತಾರಿಯಾಗಿ? ರಾಜಕೀಯ ಅಂದರೆ ಏನು? ನಾವು ಹೊರಗಡೆ ನೋಡುವಂತಹ ರಾಜಕೀಯ ಒಂದು, ಆದರೆ ನಿಜವಾಗ್ಲೂ ಒಳಗಡೆ ನಡೆಯುವಂಥ ರಾಜಕೀಯ ಬೇರೆ. ಎಷ್ಟೇ ನಾವು ರಾಜಕೀಯ ಸಮಾಜ ಸೇವೆ ಅಂತ ಅಂದ್ಕೊಂಡಿದ್ರು ಹೊಟ್ಟೆ ಬಾಡಿ ಕೆಲಸ ಮಾಡಲೇಬೇಕು. ಪಕ್ಷ ನಿಮ್ಮನ್ನ ಹೇಗೆ ಗುರುತಿಸುತ್ತೆ, ಹೇಗೆ ಅವಕಾಶ ಕೊಡುತ್ತೆ? ನಾನು ಎಕ್ಸ್ಪರ್ಟೀಸನ್ನು ತರ್ತೀನಿ ಅಂತ ನಾನು ಸ್ಕಿಲ್ ಸೆಟ್ ಮ್ಯಾಚ್ ಆಗಿರೋದ್ರಿಂದ. ಬಿಜೆಪಿ ಒಳಗಡೆ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ? ಡಿಫಿಕಲ್ಟಾ? ನಾವು ನುಗ್ಗಬೇಕು ರಾಜಕೀಯದಲ್ಲಿ. ಯಾರೂ ಬಂದು ಬನ್ನಿ ಅಂತ ಕರೆಯೋದಿಲ್ಲ. ಯಾಕೆ ಮಹಿಳಾ ಮುಖ್ಯಮಂತ್ರಿ ಆಗಬಾರ್ದು? ನಮ್ಮ ರಾಜ್ಯದಲ್ಲಿ ಆಕ್ಚುಲಿ ಇದುವರ ತನಕ ಯಾರೂ ಮಹಿಳಾ ಮುಖ್ಯಮಂತ್ರಿ ಆಗಿಲ್ಲ. ನಮಸ್ಕಾರ. ನಾನಿವತ್ತು ಒಬ್ಬ ವಿಶೇಷವಾದ ವ್ಯಕ್ತಿನ ಕರ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅವ್ರು ಯಾರು ಅಂತ ಹೇಳೋಕ್ಕಿಂತ ಮುಂಚೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತೀನಿ. ನೀವು ಇವ್ರನ್ನ ನೋಡಿರ್ತೀರ, ಇವ್ರ ಬಗ್ಗೆ ಕೇಳಿರ್ತೀರಾ, ಇವ್ರ ಮಾತುಗಳನ್ನ ಕೇಳಿಸ್ಕೊಂಡಿರ್ತೀರ. ರಾಜಕೀಯನ ಫಾಲೋ ಮಾಡೋರಿಗೆ ಇವರು ಸಾಮಾನ್ಯವಾಗಿ ಗೊತ್ತಿರ್ತಾರೆ. ಅದರಲ್ಲೂ ಇಂಗ್ಲಿಷ್ ಚಾನೆಲ್ನ ಯಾರೆಲ್ಲ ಫಾಲೋ ಮಾಡ್ತಾರೋ ಅವ್ರಿಗೆ ಇವರು ಚಿರಪರಿಚಿತರು. ಯಾಕಂದರೆ ಇವರು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಿಲುವನ್ನು ಇಂಗ್ಲಿಷ್ ಚಾನೆಲ್ನಲ್ಲಿ ಸೂಕ್ತವಾಗಿ ನಿರರ್ಗಳವಾಗಿ ವ್ಯಕ್ತಪಡಿಸೋರು. ಪಕ್ಷದ ಪರವಾಗಿ ಇವರು ಮಾತಾಡುವಾಗ ನೀವು ಇವ್ರು ಯಾರು, ಪಕ್ಷದ ಪರವಾಗಿ ಮಾತಾಡ್ತಾರೆ ಅಂತ ಅಷ್ಟೇ ತಿಳ್ಕೊಂಡಿರ್ತೀರ. ಆದರೆ ನಿಜವಾಗ್ಲೂ ಇವ್ರು ಯಾರು? ಸುರಭಿ ಹೊದಿಗೆರೆ ಅಂದರೆ ಯಾರು? ಹೂ ಇಸ್ ಶಿ? ಅದನ್ನು ತಿಳಿಸ್ಕೊಡೋ ಪ್ರಯತ್ನ ಇವತ್ತು ನಾವು ಮಾಡ್ತೀವಿ. ಅದರಲ್ಲೂ ಎಸ್ಪೆಷಲಿ ಇವ್ರ ಬಗ್ಗೆ ಒಂದು ವಿಷಯ ಗೊತ್ತಾ? ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಓದ್ಕೊಂಡು ಬಂದಿರೋರು, ಮಾಸ್ಟರ್ಸ್ ಮಾಡ್ಕೊಂಡು ಬಂದಿರೋರು. ಅದ್ರ ಜೊತೆಗೆ ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಅವರ ಸಮಾಧಿ ಇರೋ ಊರಿಂದ ಬಂದಿರುವಂಥವ್ರು ಇವರು. ಅದೇನಾದ್ರೂ ಇವ್ರಿಗೆ ಸ್ಫೂರ್ತಿ ಆಯಿತಾ? ಅದೆಲ್ಲದ್ರ ಬಗ್ಗೆ ಪ್ರಶ್ನೆನ ಇವತ್ತು ನಾನು ಕೇಳ್ತೀನಿ. ಮೊದಲಿಗೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ನಾನು ಹೇಳಿದ್ನಲ್ಲ, ಶಿವಾಜಿ ಅವರ ತಂದೆಯವರ ಸಮಾಧಿ ಇರೋ ಊರಿಂದ ಬಂದಿದ್ದಾರೆ ಅಂತ. ಮೇಡಮ್ ಹೇಳಿ, ನಮಗೆ ಅಲ್ಲಿಂದ ಏನಾದರೂ ಸ್ಫೂರ್ತಿ ಬಂತಾ ನಿಮಗೆ, ಅಥವಾ ಹೋಗಿದ್ದೀರಾ ಸಮಾಧಿ? ನನ್ನ ಹೆಸರಿನಲ್ಲಿ ಹೊದಿಗೆರೆ ಊರ ಹೆಸರಿದೆ ಹೊರತು ನಾನು ಅಲ್ಲಿ ಹೋಗಿರೋದು ಒಂದೇ ಒಂದು ಬಾರಿ. ಅದು ನಾನು ಬಹಳ ಚಿಕ್ಕವಳಾಗಿದ್ದಾಗ ಒಂದ್ಸರಿ ನಮ್ಮ ತಂದೆ ಇರಬೇಕಾದಾಗಲೇ ನಾನು ಅಲ್ಲಿ ಹೋಗಿ ಬಂದಿದ್ದು. ಹಾಗಾಗಿ ನನಗೆ ಜ್ಞಾಪಕನೇ ಇಲ್ಲ. ಹೋಗಬೇಕು ಅಂತ ಬಹಳ ದಿವಸಗಳಿಂದ ಅಂದ್ಕೊಂಡಿದ್ದೀನಿ. ಬಹಳಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ, ಟ್ವಿಟರಲ್ಲಿ ಮೆಸೇಜ್ ಮಾಡ್ತಾರೆ, ನೀವು ನಮ್ಮೂರವರ ಅಂತ. ಮೂಲತಃ ಹುಟ್ಟು ಬೆಳೆದಿರೋದು, ಓದಿರೋವಂಥದ್ದು ಮತ್ತು ಒಂದು 2 ಪೀಳಿಗೆ ಹಿಂದೆನೇ ಬೆಂಗಳೂರಿಗೆ ಬಂದಿದ್ದು. ನಮ್ಮ ತಾತ ಜಯನಗರದಲ್ಲಿ ಬಹಳ ವರ್ಷಗಳ ಹಿಂದೆ ಯಾವಾಗ ಒಂದು ಫಸ್ಟು ಪ್ಲಾಟ್ಗಳಾಯಿತು ಆವಾಗ ತೊಗೊಂಡಿದ್ದು. ಸೊ ನನಗೆ ಅಷ್ಟು ಲಿಂಕ್ ಇಲ್ಲ ಊರಿಗೆ. ಮತ್ತು ನಮ್ದು ಈ ಕಡೆ ನಮ್ಮ ತಾಯಿಯವ್ರ ತಂದೆ ಊರಿದ್ದಿದ್ದೇ ಅಕ್ಕಿತಿಮ್ಮನಹಳ್ಳಿ, ಅದು ಬೆಂಗಳೂರು, ಅಂದರೆ KH ರೋಡ್ ಇವಾಗಿರುವಂಥದ್ದು. ಹಾಗಾಗಿ ಜಾಸ್ತಿ ಬೆಂಗಳೂರಿನವಳು ನಾನು ಹೊರತು. ಹಾಗಂತ ಅಲ್ಲಿ ಹೊದಿಗೆರೆಯ ಇತಿಹಾಸ ಇರ್ಬೋದು, ಅಲ್ಲಿರುವಂತಹ ಬೇರೆ ಬೇರೆ, ಅಲ್ಲೊಂದು ದೇವಸ್ಥಾನ ಇದೆ, ಅದು ನನಗೆ ಜ್ಞಾಪಕ ಇದೆ ನಾನು ಹೋಗಿ ನೋಡಿದಾಗ. ಮತ್ತು ನಮ್ಮ ಮನೆ ಕಡೆಯಿಂದ ಒಂದು ಸ್ವಲ್ಪ ಅದಕ್ಕೆ ಫೈನಾನ್ಷಿಯಲ್ ಆಗಿ ನಾವು ಸಪೋರ್ಟ್ ಮಾಡಿರೋದು ನನಗೆ ಗೊತ್ತಿದೆ. ಅದು ಬಿಟ್ಟು ನನಗೆ ಅಷ್ಟೊಂದು ಲಿಂಕ್ ಇಲ್ಲ. ಶಿವಾಜಿಯವರ ಬಗ್ಗೆ, ಶಹಾಜಿಯವರ ಬಗ್ಗೆ ನಾನು ಕಲ್ತಿದ್ದ ಬಗ್ಗೆ ನನಗೆ ಬಹಳ ಹೆಮ್ಮೆ ಆಯಿತು. ಆದರೆ ಒಂದು ಬಾರಿ ಹೋಗಬೇಕು, ಹೊದಿಗೆರೆಯವರೆಲ್ಲರೂ ಕರೀತಾ ಇರ್ತಾರೆ ನನಗೆ ಬನ್ನಿ ಅಂತ. ಹಾಗಾಗಿ ಬಹುಶಃ ಈ ವರ್ಷದಲ್ಲೇ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಬೆಂಗಳೂರಿನವಳು. ಮೇಡಮ್ ಈಗ ಹೇಳಿದ್ರಿ ನೀವು ಹೋಗಿಲ್ಲ ಅಂತ, ಈ ವರ್ಷ ಹೋಗ್ತೀನಿ ಅಂತ ಹೇಳಿದ್ರಿ. ಅಂಥವ್ರ ಒಂದು ಸಮಾಧಿ ಅಲ್ಲಿದೆ, ಅದು ಅಷ್ಟೊಂದು ಜನಪ್ರಿಯ ಇಲ್ಲ, ತುಂಬಾ ಜನಕ್ಕೆ ಅದು ಗೊತ್ತೂ ಇಲ್ಲ. ಮೇ ಬಿ ನಾನು ಅನ್ಕೊಳ್ಳೋ ಪ್ರಕಾರ ಅದೇ ಊರಿನಲ್ಲಿರೋ ಚಿಕ್ಕ ಪೀಳಿಗೆ, ಈಗ ಏನು ಜನ್ರೇಷನ್ ಇದೆ ಅವ್ರಿಗೆ ಗೊತ್ತಿಲ್ಲ ಅನ್ಕೋತೀನಿ. ಅದೊಂದು ಪ್ರವಾಸಿ ತಾಣ ಆಗ್ಬೇಕಾಗಿತ್ತು. ಅದೊಂಥರ ಏನಪ್ಪ ಹೀಗಾಗೋಯ್ತು ಅಂತ ನಿಮ್ಗೆ ಅನ್ಸುತ್ತಾ ಮೇಡಮ್ ಯಾವಾಗನ? ಇದು ಬರೀ ಒಂದು ಕ್ಷೇತ್ರದ ಒಂದು ಸಮಸ್ಯೆ ಅಲ್ಲ, ದೇಶಾದ್ಯಂತ ಇದ್ದು ನಮಗೆಲ್ಲೋ ನಮ್ಮ ಇತಿಹಾಸ, ನಮ್ಮ ಒಂದು ಹಿಸ್ಟ್ರಿನ ನಾವು ಹಾಗೆ ಜೀವಂತವಾಗಿ ಇಟ್ಕೊಳ್ಬೇಕು, ಅದಕ್ಕೆ ಬೇಕಾಗಿರುವಂಥ ಆರಾಧನೆ ಮಾಡಬೇಕು ಅನ್ನೋ ಒಂದು ಮಾತು ನಮ್ಮಲ್ಲಿ ಅಷ್ಟೊಂದು ನಮ್ಗೆ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತ ನನಗೆ ಅನಿಸುತ್ತೆ. ನಾವು ಒಂದು ನ್ಯಾಷನಲ್ ವಾರ್ ಮೆಮೋರಿಯಲ್ ಇರ್ಬೋದು, ನಮ್ಮ ಮಾರ್ಟಿಯರ್ಸನ್ನ ಆನರ್ ಮಾಡೋದು, ಇದು ಯಾವುದನ್ನು ನಾವು ಅಷ್ಟು ಸರಿಯಾಗಿ ಮಾಡಿರಲಿಲ್ಲ. ಈ ರೀಸೆಂಟಾಗಿ ಆಗಿರುವಂಥ ಅಲ್ಲಿ ಡೆಲ್ಲಿನಲ್ಲಿ ಆಗಿರೋಕ್ಕಿಂತ ಮುಂಚೆ. ಅದು ಬಿಟ್ಟು ಯಾವುದೇ ಆದಂತಹ ಮ್ಯೂಸಿಯಮ್ಗಳು ಈ ಎಲ್ಲವನ್ನು ನೋಡ್ಕೊಂಡು ಬರ್ತಾಯಿದ್ರೆ ನಮಗೆ ಆ ಕಾನ್ಸೆಪ್ಟ್ ಇಲ್ಲ. ಬರೀ ಟೂರಿಸ್ಟ್ ಸ್ಪಾಟ್ ಆಗಿ ನಾವು ನೋಡ್ತೀವಿ ಹೊರತು ಒಂದು ಕಾನ್ಸೆಪ್ಟ್, ಒಂದು ಆನರ್ ಮಾಡುವಂಥದ್ದು ಕಾನ್ಸೆಪ್ಟ್ ನಮಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಬೇಸರ ಆಗುತ್ತೆ. ಆದರೆ ಅದು ಬದಲಾಗ್ತಾ ಇದೆ. ಪ್ರೈಮ್ ಮಿನಿಸ್ಟರ್ ಮ್ಯೂಸಿಯಂ ಇರ್ಬೋದು, ನ್ಯಾಷನಲ್ ವಾರ್ ಮೆಮೋರಿಯಲ್ ಇರ್ಬೋದು, ಇದೆಲ್ಲ ಬದಲಾವಣೆ ಆಗ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲೂ ಆಗುತ್ತೆ ಅಂತ ನನಗೆ ಒಂದು ಭರವಸೆ ಇದೆ.
ಮೇಡಮ್, ಈಗ ಸುರಭಿ ವಕ್ತಾರೆ ಆಗಿದ್ದಾರೆ, ಅದನ್ನ ಪಕ್ಕಕ್ಕಿಟ್ಟು ಮಾತಾಡೋಣ. ಬಿಜೆಪಿ ಪಕ್ಷವನ್ನ ಹೊರತುಪಡಿಸಿ ಯಾರು ಮೇಡಮ್ ಸುರಭಿ? ನಿಮ್ಮ ಬಹಳ ದೊಡ್ಡ ಪ್ರಶ್ನೆ ಅದು. ಅಲ್ಲ, ನಿಮ್ಮ ಬಾಲ್ಯ, ನಿಮ್ಮ ಕುಟುಂಬ, ನಿಮ್ಮ ಏನು ಅಕ್ಕ ತಂಗಿ ಅಣ್ಣ ತಮ್ಮ, ಈ ಒಂದು ಬ್ಯಾಕ್ಗ್ರೌಂಡ್ ನಮ್ಗೆ ಬೇಕು ಮೇಡಮ್. ಇದನ್ನ ಇವತ್ತು ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರಶ್ನೆ ಕೇಳ್ತಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಾದ್ರೆ ಇದನ್ನ ಬಹಳಷ್ಟು ಬಾರಿ ನಾನು ಜಾಸ್ತಿ ಹೇಳ್ತೀನಿ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಯಾರಿಗೂ ಒಂದು ಕಣ್ಣೀರಿನ ಒಂದು ಕತೆ ಕೇಳೋದಕ್ಕೆ ಇಷ್ಟ ಇಲ್ಲ. ಬಹಳಷ್ಟು ಜನಕ್ಕೆ ತಮ್ಮ ಬಾಲ್ಯದ ಬಗ್ಗೆ, ತಮ್ಮ ಒಂದು ವಿಶೇಷವಾದಂತಹ ಒಂದು ನೆನಪುಗಳಿರುತ್ತೆ. ಅನ್ಫಾರ್ಚುನೇಟ್ಲಿ ನನಗೆ ಅಷ್ಟೊಂದು ಸಿಹಿಯಾದ ನೆನಪುಗಳು ಇಲ್ಲ. ನಮ್ಮ ತಂದೆ ತೀರ್ ಹೋಗಿದ್ದು ನನಗೆ 10 ವರ್ಷ ಆಗಿತ್ತು ಆವಾಗ. ನಂತರ ನಮ್ಮ ತಂದೆಗೆ ಬಹಳ ಹುಷಾರಿರಲಿಲ್ಲ. ಆಲ್ಮೋಸ್ಟ್ ಒಂದು 5 ವರ್ಷ ಅವರು ಹುಷಾರಿರಲಿಲ್ಲ. ಅದರಲ್ಲಿ ನನಗೆ ಅಂದರೆ ನಾನು 5 ವರ್ಷದಿಂದ ನಾನು 10 ವರ್ಷ ಆಗೋ ತನಕ ನನಗೆ ಜ್ಞಾಪಕ ಇರೋದು ಬರೀ ನಮ್ಮ ತಂದೆ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಹೋಗ್ತಿದ್ದಿತ್ತು. ಇಲ್ಲಿ ಸರಿಯಾಗಿ ಚಿಕಿತ್ಸೆ ಇರ್ತಿರ್ಲಿಲ್ಲ ಆ ಟೈಮಿನಲ್ಲಿ. ಎಸ್ಪೆಷಲಿ ಅವ್ರಿಗೆ ಆಗಿರುವಂತಹ ಕಾಯಿಲೆಗೆ ಅಂತ ಸಿಂಗಪೂರಿನಲ್ಲಿ ಟ್ರೀಟ್ಮೆಂಟ್ಗೂ ತೊಗೊಂಡಿದ್ರು. ಆದರೆ ಯಾವತ್ತೂ ಅವರಿಗೆ ಹುಷಾರಿತ್ತು, ಮನೆಯಲ್ಲಿ ಖುಷಿಯಾದ ವಾತಾವರಣ ಇದ್ದಿದ್ದು ಬಹುಶಃ ಇತ್ತೇನೋ ಇಲ್ಲಿ ಅಲ್ಲಿ. ಆದರೆ ನನಗೆ ಜ್ಞಾಪಕ ಇರೋದು ಕಹಿ ಸುದ್ದಿಗಳು, ಕಹಿ ಅನುಭವಗಳು ಜಾಸ್ತಿ. ಅದು ನಮ್ಮ ನ್ಯಾಚುರಲ್ ಅಲ್ವಾ, ಒಂದು ಸ್ವಲ್ಪ ಹಾಗಾಗೋವಂಥದ್ದು. ಬಟ್ ನಮ್ಮ ತಂದೆ ಹೋದಾದ ನಂತರ ನಾನು ನಮ್ಮ ತಾಯಿ ಇಬ್ಬರೇ ಇರೋದು. ನಮ್ಮ ತಾಯಿನೂ ನಮ್ಮ ತಂದೆ ನೋಡ್ಕೊಳ್ಳೋದ್ರಲ್ಲಿ ಬಹಳಷ್ಟು ಸಮಯ ಅವ್ರ ಜೊತೆನೇ ಇದ್ದರು. ಸೊ ನಾನು ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಚಿಕ್ಕಪ್ಪಂದ್ರ ಜೊತೆಗೆ ಹಾಗೆ ಬೆಳ್ಕೊಂಡು ಬಂದಿದ್ದು. ಇವ್ರ ಮನೆಯಲ್ಲಿ ಸಮ್ಮರ್ ಹಾಲಿಡೇಸ್, ಅವ್ರ ಮನೆಯಲ್ಲಿ ಸಮ್ಮರ್ ಹಾಲಿಡೇಸ್ ಅಂತ ತುಂಬ ಕೇರ್ಫ್ರೀ ಆಗಿದ್ದೆ. ಅದು ನಂಗೆ ಜ್ಞಾಪಕ ಇದೆ. ಇವಾಗ ಅನಿಸುತ್ತೆ ಅದು ಯಾವುದು ಅಷ್ಟು ಮುಟ್ಟಿರಲಿಲ್ಲ. ಚಿಕ್ಕವಳಾಗಿರೋದ್ರಿಂದ ಅಷ್ಟೊಂದು ತಲೆಗೆ ಹಚ್ಕೊಂಡಿರಲಿಲ್ಲ. ಬಟ್ ಎಲ್ಲೋ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಾದಾಗ ಅಥವಾ ಏನಾದರೂ ಬರ್ತ್ಡೇನಲ್ಲಿ ಏನಾದ್ರು ವಿಶ್ ಮಾಡಬೇಕಾದಾಗ ಅಯ್ಯೋ ನಮ್ಮ ತಂದೆ ಹುಷಾರಾಗ್ಬಿಡ್ಲಿ ಅಷ್ಟೇ ನನಗೆ ಜ್ಞಾಪಕ ಇರೋದು. ಸೊ ಇದು ಬಹಳ ಫಾರ್ಮೇಟಿವ್ ಇಯರ್ಸಲ್ಲಿ ಆಗಿರೋದ್ರಿಂದ ಅದು ದೊಡ್ಡ ಒಂದು ಅನುಭವ ಅಂತ ಅನ್ನಿಸ್ತು. ಮತ್ತು ನನ್ನಂತಹ ಬಹಳಷ್ಟು ಜನ ಇದ್ದಾರೆ ಅಂತಲೂ ನನಗೆ ಗೊತ್ತಿದೆ. ಆದರೆ ನಮ್ಮ ತಂದೆ ಹೋದಾದ ನಂತರ ನಮ್ಮ ತಾಯಿ ಒಬ್ಬ ವಿಧವೆಯಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ತಂದೆಯವರ ಕುಟುಂಬದಿಂದ ಮತ್ತು ನಮ್ಮ ತಾಯಿಯವರ ಕುಟುಂಬದಿಂದ 2 ಕಡೆಯಿಂದಲೂ ಬಹಳ ಸಹಾಯ ಆಯಿತು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಮತ್ತು ನಮ್ಮ ತಾಯಿ ಆದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಒಬ್ಬರು ಸ್ಕೂಲ್ ಟೀಚರ್ ಆಗಿ ಇರ್ಬೋದು. ಈ ರಿಂಗ್ ಟೋನ್ಗಳು ಬರ್ತಿತ್ತು ಮುಂಚೆ. ಆ ರಿಂಗ್ ಟೋನ್ಗಳಿಗೆ ಕರೆಕ್ಟಾಗಿ ಯಾವ ಹಾಡು ಹುಡುಕಬೇಕು ಅಂತ ಆ ಥರ ಏನೋ ಕೆಲಸ ಮಾಡಿಕೊಂಡು ಫೈನಲಾಗಿ IT ಒಂದು ಒಳ್ಳೆ ಕೆಲಸ ತಗೊಂಡು ಮುಂದೆ ಬಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ನನ್ನನ್ನು ಬೆಳೆಸಿ, ನನಗೆ ಯಾವತ್ತೂ ನೋಡು ನಮ್ಗೆ ಈ ಥರ ಆಗಿದೆ, ಹಾಗಾಗಿ ಬಹುಶಃ ನಮ್ಮ ತಂದೆ ಇದ್ದಿದ್ದರೆ ನನ್ನ ಜೀವನ ಬೇರೆ ಥರನೇ ಇರ್ತಿತ್ತು. ಅವ್ರು ಯಾವತ್ತೂ ನನಗೆ ಜ್ಞಾಪಕ ಇರೋದ್ರಲ್ಲಿ ಅವ್ರು ಯಾವತ್ತೂ ನನಗೆ ಬಹಳ ಎಂಕರೇಜ್ ಮಾಡ್ತಾಯಿದ್ರು. ನನಗೆ ಬರವಣಿಗೆ ಬಹಳ ಇಷ್ಟ ಇತ್ತು ಚಿಕ್ಕವಳಾಗಿದ್ದಾಗಲಿಂದನೂ. ನೀನು ಈ ಥರ ಬರೀಬೇಕು. ಒಂದು ಬಾರಿ ಕೂತ್ಕೊಂಡು ಇಬ್ಬರೂ ಒಂದು ಆರ್ಟಿಕಲ್ ಒಟ್ಟಿಗೆ ಬರೆದಿದ್ದು ಇದು ಜ್ಞಾಪಕ ಇದೆ. ಸೊ ಬಹುಶಃ ಅವ್ರು ಇದ್ದಿದ್ದರೆ ಅವರಿನ್ನೂ ಬೇರೆ ಥರ ಎಂಕರೇಜ್ ಮಾಡ್ತಿದ್ರೇನೋ. ಮತ್ತು ನಮ್ಮ ಮನೆಯಲ್ಲಿ ಸ್ವಲ್ಪ ಇಂಜಿನಿಯರಿಂಗು, ಡಾಕ್ಟ್ರು ಇದು ಅಂತ ಇತ್ತು. ಸೊ ಅವರು ಡಿಜಿಟಲಲ್ಲಿ ಕೆಲಸ ಮಾಡ್ತಾಯಿದ್ರು. ಬಹಳ ಒಳ್ಳೆ ಕೆಲಸದಲ್ಲಿದ್ದರು ಅವರು, ಕಾಯಿಲೆ ಶುರುವಾಗೋಕ್ಕಿಂತ ಮುಂಚೆ. ಹಾಗಾಗಿ ನನ್ನನ್ನು ಆ ದಾರಿನಲ್ಲಿ ಪುಷ್ ಮಾಡ್ತಿದ್ರೇನೋ ಅಂತ ಅಂದ್ಕೊಳ್ತೀನಿ. ನಾನು ಹಾಂಗ್ಕಾಂಗಿನಲ್ಲಿ 2 ವರ್ಷ ಓದಿದ್ದೆ ಚಿಕ್ಕವಳಿದ್ದಾಗ, UKG ಫಸ್ಟ್ ಸ್ಟ್ಯಾಂಡರ್ಡ್ ಆ ಥರ. ಸೊ ನಮ್ಮ ತಂದೆ ಅವರು ಅಲ್ಲಿ ಜಾಬ್ ಪೋಸ್ಟಿಂಗ್ ಆಗಿತ್ತು. ಸೊ ಬಹುಶಃ ನಾವು ಅಲ್ಲೇ ಎಲ್ಲೋ ಇರ್ತಿದ್ವೇನೋ ಅಂತ ನನಗೆ ಅನಿಸುತ್ತೆ. ಇಂಡಿಯಾಗೆ ಬರ್ತಿರ್ಲಿಲ್ಲ ಅನ್ನೋ ಥರ. ನಾನು ನಮ್ಮ ತಂದೆ ಇದ್ದಾಗಲೇ ನಾನೊಂದು ಚೀಟಿನಲ್ಲಿ ಬರೆದಿದ್ದೆ. ಅದು ಹೋಟೆಲಿನಲ್ಲಿ ಇವಳು ಅಮೆರಿಕಾಗೆ ಹೋಗ್ತಾಳೆ ಅಂತ ನನ್ನ ಕಸಿನ್ಸ್ ಎಲ್ಲರೂ ದೃಢವಾಗಿ ಹೇಳಿದರು. ನಾನು ಹೋಗಲ್ಲ ಅಂತ ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ಸೈನ್ ಹಾಕಿ ನನ್ನ ನಮ್ಮ ಕಸಿನ್ ಸಿಸ್ಟರ್ ಇನ್ನೂ ಇಟ್ಕೊಂಡಿದ್ದಾಳೆ ಅದನ್ನು. ನಾನು ಓದಕ್ಕೆ ಹೋಗ್ತೀನಿ, ನಾನು ಅಲ್ಲಿರೋಲ್ಲ ಅಂತ. ಸೊ ಏನೋ ಗೊತ್ತಿತ್ತು ಬಹುಶಃ ಚಿಕ್ಕವಳಿಂದಾಗ್ಲಿಂದನೇ ನನಗೇನೋ ಮಾಡಬೇಕು ಈ ಒಂದು ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ. ಅದು ಹಿಂದಿನ ಜನ್ಮದ ವಾಸನೆ ಅಂತ ಅಂದ್ಕೊಳ್ಬೇಕು ಹೊರತು ಇನ್ನೇನೂ ಅಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾರಿಗೂ ರಾಜಕೀಯದ ಆಸಕ್ತಿಗಿಂತ ಅದರ ಆಲೋಚನೆಗಳೂ ಇಲ್ಲ. ನಮ್ಮ ಇಬ್ಬರು ತಂದೆ ತಾಯಿಯ ಮನೆಯಿಂದನೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಸಂಸ್ಥೆನೂ ನಡೆಸ್ತಾರೆ. ಮತ್ತು ಅದರಲ್ಲೇ ಜೀವನ ತೊಡಗಿಸ್ಕೊಂಡು ಹೋಗಿರೋವಂಥದ್ದು.
ಸೊ ಇಂಜಿನಿಯರ್ ಆಗಬೇಕು, ಮ್ಯೂಸಿಷಿಯನ್ ಆಗಬೇಕು, ಇವೆರಡು ಒಟ್ಟಿಗೆ ಆಗಬೇಕು ಅನ್ನೋದು ಒಂದು ಇದ್ದಿದ್ದು. ಸೊ ಇದರಲ್ಲಿ ಎಲ್ಲಾದರೂ ಮಧ್ಯದಲ್ಲಿ ಈ ಒಂದು ರಾಜಕೀಯದ ಆಸಕ್ತಿ ಹೇಗೆ ಬಂತು ಅನ್ನೋದಕ್ಕೆ ನನಗೂ ಅಷ್ಟೊಂದು ಉತ್ತರ ಇಲ್ಲ. ನಮ್ಮ ತಂದೆಯವರ ಕಷ್ಟ ಕಾಲಗಳಲ್ಲಿ ನೋಡಿದ್ದು, ಆಸ್ಪತ್ರೆಯಲ್ಲಿ ಬಹಳಷ್ಟು ಜನ ಚೀಟಿ ತಗೊಂಡು ನಮಗೂ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬಂದಿದ್ದು, ಈ ಥರ ಸಂದರ್ಭದಲ್ಲೆಲ್ಲ ನನಗನ್ಸಿದ್ದು ಸಮಾಜ ಮತ್ತು ಸರ್ಕಾರ ಸಹಾಯ ಮಾಡಬೇಕು. ನಾವು ಹೇಗೆ ಹುಟ್ಟು ಬರ್ತೀವಿ, ಯಾವ ವಾತಾವರಣದಲ್ಲಿ, ಯಾವ ಸರ್ಕಮ್ಸ್ಟಾನ್ಸಸಲ್ಲಿ, ಯಾವ ಫೈನಾನ್ಷಿಯಲ್ ಪರಿಸ್ಥಿತಿಯಲ್ಲಿ ಹುಟ್ಟು ಬರ್ತೀವಿ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಆದರೆ ಅದು ಸರ್ಕಾರದ ಒಂದು ಕರ್ತವ್ಯ. ಯಾರೇ ಹೇಗಾದರೂ ಇದ್ರೂ ಅವ್ರಿಗೊಂದು ಈಕ್ವಲ್ ಆಪರ್ಚುನಿಟಿ ಸಿಗುವಂತಹ ಮಾಡುವಂಥದ್ದು. ಸೊ ಹಾಗಾಗಿ ಎಜುಕೇಷನ್ ಇರ್ಬೋದು, ಹೆಲ್ತ್ ಕೇರ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲನೂ ಸ್ಟೇಟ್ ಅದರದ್ದು ಒಂದು ಲೀಡರ್ಶಿಪ್ ತಗೊಳ್ಬೇಕು. ಆದರೆ ಅಲ್ಲಿ ಏನಾಗುತ್ತೆ ಪ್ರಶ್ನೆ ಅಂದರೆ, ಯಾವಾಗ್ಲೂ ನಾವು ನೋಡುತ್ತಿರುವಂತಹ ರಾಜಕೀಯ ಮತ್ತು ನಮ್ಗೆ ಗೊತ್ತಿರುವಂತಹ ರಾಜಕೀಯ ಬರೀ ಬೇರೆ ಥರ ಡಿರೆಕ್ಷನಲ್ಲಿ ಹೊಟ್ಟೋಗುತ್ತೆ. ಕರಪ್ಷನ್ ಇರ್ಬೋದು ಅಥವಾ ಈ ಥರ ಸ್ಕ್ಯಾಮ್ಸು, ಎಸ್ಪೆಷಲಿ ನಾವು UP ಅಲ್ಲೆಲ್ಲ ನೋಡ್ಕೊಂಡು ಬಂದಾಗ ಅದೇ ನಮ್ಮದು ನಮ್ಮ ತಲೆಯಲ್ಲಿ ಇದ್ದಿದ್ದು ಬರೀ ಅದೇ. ಒಳ್ಳೆಯಾದ ಕೆಲಸ ಮಾಡಬೇಕು ಅಂದರೆ ಒಳ್ಳೆಯಾದ ನೇತೃತ್ವ ಇರಬೇಕು ಅನ್ನೋದ್ರ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವತ್ತೂ ಇತ್ತು. ಸೊ ಮೊದಲನೇ ನಾನು ಕ್ಯಾಂಪೇನ್ ಮಾಡಿದ್ದು ನನಗೆ 17 ವರ್ಷ ಇತ್ತು. ಆವಾಗ ವೋಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಕ್ಯಾಪ್ಟನ್ ಗೋಪಿನಾಥ್ ಅವರು ಇಲ್ಲಿ ಬೆಂಗಳೂರು ಸೌತ್ನಲ್ಲಿ ನಿಂತಾಗ ಅವರಿಗೆ 2 ಮಹಿಳೆಯರು ಹೆಣ್ಮಕ್ಳಿದ್ರು. ಸೊ ನಮ್ಮ ತಾಯಿಗೆ ಹೆಂಗೋ ಮಾಡಿ ಕನ್ವಿನ್ಸ್ ಮಾಡಿ, ಸರಿ ಅವ್ರಿಗಿಬ್ರು ಹೆಣ್ಮಕ್ಳಿದಾರಲ್ಲ ಅವ್ರಿಗೋಗಿ ಒಪ್ಪಿಸ್ಬಿಟ್ಟು ನಿನ್ನನ್ನು ಇವಳು ನೋಡ್ಕೊಳ್ಳಿ ದಯವಿಟ್ಟು ಅಂತ ಅವ್ರ ನನ್ನ ಕೈ ಇಟ್ಬಿಟ್ಟು ಬಂದರು. ಸೊ ಆ ಒಂದು ಅನುಭವ ನನಗೆ ತುಂಬ ನಾನು ಹೋಗಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದು ನನ್ನ ಫಸ್ಟ್ ಅನುಭವ ರಾಜಕೀಯದಲ್ಲಿ. ಅಂದರೆ ಈಗ ನೀವು ನಿಮ್ಮ ತಾಯಿ, ನಿಮ್ಮ ಫ್ಯಾಮಿಲಿ. ಹೌದು, ನಾನು ನನ್ನ ತಾಯಿ, ನಮ್ಮ ಅಜ್ಜಿನೂ ಇದ್ದಾರೆ, ನಮ್ಮ ತಾಯಿ ಮತ್ತೆ ನಾನು ದತ್ತು ತಗೊಂಡಿರೋ ನಾಯಿ. ಮತ್ತೆ ನಮ್ಮ ಮನೆಯಲ್ಲಿ ಬಹಳ ವರ್ಷಗಳಿಂದ ನಮ್ಮ ಬೇರೆ ಬೇರೆ ಮನೆಗಳಲ್ಲಿ ಇದ್ಕೊಂಡು ಬಂದ್ರೆ ತಾಯಮ್ಮ ಆಂಟಿ ಅಂತ ಅವರು ನನಗೆ ಸಹಾಯ ಮಾಡಿದ್ದಾರೆ, ಅವರಿದ್ದಾರೆ ಅಷ್ಟೇ. ಸೊ ನಾವು ಇಷ್ಟು ಜನ ಫ್ಯಾಮಿಲಿ. ಹೌದು. ಅಂದ್ರೆ ನೀವೇ ಮೊದಲಲ್ವಾ ರಾಜಕೀಯಕ್ಕೆ? ಮೊದಲು. ಆ್ಯಂಡ್ ನನಗನ್ಸುತ್ತೆ ಇದು ವೆರಿ ಅನ್ಎಕ್ಸ್ಪೆಕ್ಟೆಡ್. ಇದು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಅಯ್ಯೋ ಅಲ್ಲ, ರಾಜಕೀಯ ಬಿಡಿ, ಸಂಘದ ಬ್ಯಾಕ್ಗ್ರೌಂಡು ಇಲ್ಲ. ಸಂಘದಲ್ಲೂ ಹೋಗಿ ಕೆಲಸ ಮಾಡಿದ್ದು ನಾನೇ ಮೊದಲು. ಅಟ್ಲೀಸ್ಟ್ ನಮ್ಮ ಇಮಿಡಿಯೇಟ್ ಫ್ಯಾಮಿಲಿನಲ್ಲಿ ABVP ಇರ್ಬೋದು ಅಥವಾ RSS ಇರ್ಬೋದು, ಇದು ಯಾವುದರದ್ದು ಪರಿಚಯ ಇರಲಿಲ್ಲ ನನಗೆ. ನಾನೇ ಹೋಗಿ ಕಲಿತು ಆ ಒಂದು ಐಡಿಯಾಲಜಿನ ನಾನು ಅರ್ಥ ಮಾಡಿಕೊಂಡು ಡಿಬೇಟ್ ಮಾಡಿಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಅವರು ಸಹಾಯ ಮಾಡಿದ್ರು ಈ ದಿಕ್ಕಿನಲ್ಲಿ ಹೋಗೋದಕ್ಕೆ. ಆದರೆ ಅದು ಮಾಡಬೇಕು ಅಂತ ಬಂದಿದ್ದು ಅದು ಸ್ವತಃ ನನ್ನಿಂದಾನೇ. ಸೊ ಅದು ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಹುಟ್ಟಿರೋದು ಇದಕ್ಕೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನನಗಿದೆ. ಮಾಡ್ತಿರೋ ಕೆಲಸದ ಮೇಲೆ ಸಂಪೂರ್ಣವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಹೌದು. ಎಲ್ಲಿಯ ಹೊದಿಗೆರೆ, ಎಲ್ಲಿಯ ಹಾರ್ವರ್ಡ್, ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮದು? ಅಲ್ಲಿ ಓದೋದಕ್ಕೆ ಸ್ಫೂರ್ತಿ ಅಥವಾ ಯಾರಾದರೂ ನಿಮಗೆ ಹೋಗು ಅಂತ ಹೇಳಿದ್ರ, ನಿಮಗೆ ಸ್ವಇಚ್ಛೆಯಿಂದ ಹೋದ್ರಾ? ನಾನು ಹೇಳ್ದಂಗೆ 17 ವರ್ಷಕ್ಕೆ ನಾನು ಫಸ್ಟ್ ಕ್ಯಾಂಪೇನ್ ಮಾಡಾದ ನಂತರ ಇದರಲ್ಲಿ ಏನೋ ಇದೆ, ಇದರಲ್ಲಿ ಏನೋ ಮಾಡಬಹುದು, ಮತ್ತು ಅದರಲ್ಲಿ ಒಂದು ಕ್ಯಾಂಪೇನಿನ ಫಾಸ್ಟ್ ಪೇಸ್ಡ್ ಲೈಫ್ ಇರಬಹುದು. ಅದಾದ ನಂತರ ನಾನು ಎಕನಾಮಿಕ್ಸ್ ಓದಬೇಕು. ಆ ಟೈಮಿನಲ್ಲಿ ನಾನು PUCನಲ್ಲಿದ್ದೆ, ಸೈನ್ಸ್ ಓದ್ತಾ ಇದ್ದೆ. ಮನೆಯಲ್ಲಿ ಹಠ ಮಾಡಿ ನಾನು ಇಲ್ಲ ಸೈನ್ಸ್ ಬಿಟ್ಬಿಟ್ಟು ನಾನು ಆ್ಯಕ್ಚುಲಿ CET ಬರಿಬೇಕಾದಾಗ ನನಗೊಂದು ತಲೆಯಲ್ಲಿ ಬಲ್ಬ್ ಹೋಯ್ತು. BMS ವಿಮೆನ್ಸ್ ಲಾ ಕಾಲೇಜಲ್ಲಿ CET ಬರೀತಿರ್ಬೇಕಾದಾಗ ಸುತ್ತಮುತ್ತ ನೋಡಿದ್ರೆ ಎಲ್ಲರೂ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇತ್ತು, ನನಗೆ ಒಂಚೂರು ಆಸಕ್ತಿ ಇರಲಿಲ್ಲ. ನನ್ನ ತಲೆಯಲ್ಲಿ ಒಂದು ಬಲ್ಬ್ ಹೋಯ್ತು. ನಾನು ಎದ್ಬಿಟ್ಟು ಹೊರಟ್ಬಿಟ್ಟೆ ಮಧ್ಯದಲ್ಲೇ. ಇವಾಗ ಹೋಗಿ ನಾನು ಎಲ್ಲರೂ ಹೋಗಿ ಸೇರ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ನಾನು ಹಿಂಗೆ ಬೇರೆ ಏನೋ ಮಾಡ್ಕೊಂಡ್ಬಿಡ್ತೀನಿ, ಏನೋ ಆಗೋಗತ್ತೆ ಅಂತ ಎಕನಾಮಿಕ್ಸ್ ಓದಿದೆ, ಪೊಲಿಟಿಕಲ್ ಸೈನ್ಸ್ ಓದಿದೆ. ಕ್ರೈಸ್ಟ್ ಕಾಲೇಜಿನಲ್ಲಿ ನಾನು ಓದಿದ್ದು ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಸೈನ್ಸು. ಅಲ್ಲಿ ನನಗೆ ಒಂದಿಷ್ಟು ಜನ ಪ್ರೊಫೆಸರ್ಸು ತುಂಬ ಎಂಕರೇಜ್ ಮಾಡಿದ್ರು. ಏನು ಅಂದರೆ ನಿನಗೆ ನಿಜವಾಗ್ಲೂ ರಾಜಕೀಯದಲ್ಲಿ ಆಸಕ್ತಿ ಇದ್ದರೆ ನೀನು ಹೋಗಿ ಏನಾದರೂ ನಿಜವಾಗ್ಲೂ ಹೋಗಿ ಕಲ್ತ್ಕೋ ಅದ್ರ ಬಗ್ಗೆ ಅಂತ. ಅಲ್ಲಿ ಆ್ಯಕ್ಚುಲಿ ನಾನು ಕ್ರೈಸ್ಟ್ ಯೂನಿವರ್ಸಿಟಿನಲ್ಲಿ ಒಬ್ಬರು ಶಾಸಕರು, ಇವಾಗಲೂ ಶಾಸಕರು, ಸಚಿವರು, ಅವ್ರನ್ನ ಹೋಗಿ ಅವ್ರು ಬಂದಿದ್ರು, ಅವ್ರ ಅಲುಮ್ನೈ ಆ ಕಾಲೇಜಿದು. ಸೊ ಅವ್ರನ್ನ ಹೋಗಿ ಕೇಳಿದೆ ನಾನು, ನೀವು ನನಗೆ ಇಂಟರ್ನ್ಶಿಪ್ ಕೊಡಿ, ನಾನು ಕಲಿಬೇಕು ಅಂತ. ನನಗೆ ಇದ್ದಿದ್ದು ಆವಾಗ 19 ವರ್ಷ. ಇವಾಗ ನನಗೆ ಅನಿಸುತ್ತೆ ಆ ಧೈರ್ಯ, ಒಂದು ಮೊಂಡತನ ಅದು ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ.
ಆಮೇಲೆ ಅದಾದ ನಂತರ ನಮ್ಮ ತಾಯಿಗೆ ಹೋಗಿ ಅದನ್ನು ಕನ್ವಿನ್ಸ್ ಮಾಡೋದು, ಇದು ಎಲ್ಲಾದ್ರಲ್ಲೂ ಅಟ್ಲೀಸ್ಟ್ ನಾನು 25 ಆಗೋ ತನಕ ನಮ್ಮ ತಾಯಿಗೆ ಕನ್ವಿನ್ಸ್ ಆಗಿರಲಿಲ್ಲ, ಇವಳು ಏನು ಮಾಡ್ತಾ ಇದ್ದಾಳೆ, ಹೇಗೆ ಇವಳನ್ನ ಸರಿ ಮಾಡೋದು ಅಂತಾನೆ ಅವ್ರು ಅನ್ಕೋತಿದ್ರು ಬಹುಶಃ. ಬಟ್ ಇಂಟರ್ನ್ಶಿಪ್ ಅಂತ ಮಾಡಿದೆ. ಅದು ಯಾವತ್ತೂ ಅದು 2011ರಲ್ಲಿ, ಇದು ಕೇಳ್ಪಟ್ಟಿರಲಿಲ್ಲ ಆ ಟೈಮ್ನಲ್ಲಿ. ಸೊ ದಿನ 1 hour ಡ್ರೈವ್ ಮಾಡಿಕೊಂಡು ಅಲ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಕಂಪ್ಲೇಂಟ್ಗಳು ಬರುತ್ತಲ್ಲ ಪ್ರತಿ ದಿನಾಗ್ಲೂ ಒಬ್ಬರು ಶಾಸಕರ ಕಚೇರಿಗೆ, ಅದನ್ನೆಲ್ಲನೂ ಅನಲೈಸ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ಮಾಡಿ ಅದನ್ನೇ ಏನು ಅದ್ರ ಏನಕ್ಕೆ ಮಾಡ್ತಾ ಇದೆ ನನಗೂ ಗೊತ್ತಿಲ್ಲ, ಬಟ್ ಕಲಿಯೋಕ್ಕೆ ಅಂತ ನಾನು ಅಲ್ಲಿ ನಿಂತಿದ್ದೆ. ಶಾಸಕರು ಇಲ್ಲಿ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು, ಆ ಕಾರ್ಯಕ್ರಮದಲ್ಲಿ ಏನಾಗುತ್ತೆ, ಜನರ ಸಮಸ್ಯೆ ಏನು, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ ಅರ್ಥ ಆಗಬೇಕಿತ್ತು. ನಾನು ಇದನ್ನು ನಿಜವಾಗ್ಲೂ ಮಾಡ್ತಿದ್ದೀನಿ ಅಂದರೆ ಇದು ಯಾವ ಥರ ಇರುತ್ತೆ, ರಾಜಕೀಯ ಅಂದರೆ ಏನು, ನಾವು ಹೊರಗಡೆ ನೋಡುವಂತಹ ರಾಜಕೀಯ ಒಂದು, ಆದರೆ ನಿಜವಾಗ್ಲೂ ಒಳಗಡೆ ನಡೆಯುವಂಥ ರಾಜಕೀಯ ಬೇರೆ. ಅದನ್ನೆಲ್ಲ ಅದರ ಅರಿವು ನನಗೆ ಅವಾಗ ಇರಲಿಲ್ಲ, ಮತ್ತು ಯಾರನ್ನು ಹೋಗಿ ಕೇಳೋದು ಅಂತಲೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಇದನ್ನು ಮಾಡ್ತಾ ಮಾಡ್ತಾ ಒಂದು ನನಗೆ ಅನುಭವ ಆಗಿದ್ದೇನು ಅಂದರೆ, ಟೆಕ್ನಾಲಜಿ ಮತ್ತು ಆವಾಗ ಆ ಟೈಮಿನಲ್ಲಿ ಫೇಸ್ಬುಕ್ಕು ಮತ್ತು ವಾಟ್ಸಪ್ ಇನ್ನೂ ಅಷ್ಟು ಪ್ರಾಮುಖ್ಯತೆ ತೊಗೊಂಡಿರಲಿಲ್ಲ. ಸೊ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಜನರ ಸಮಸ್ಯೆಯನ್ನು ಬಗೆಹರಿಸೋದು ಹೇಗೆ ಅಂತ ಒಂದು ಪ್ರಶ್ನೆ ಬಂತು. ಸೊ ಈ ಪ್ರಶ್ನೆ ನನ್ನ ತಲೆಯಲ್ಲಿ ಬಹಳಷ್ಟು ದಿವಸ ತಲೆಯಲ್ಲೇ ಇತ್ತು. ಹಾಗಾಗಿ ಡೆಲ್ಲಿಗೆ ಹೋಗಿದ್ದೆ. ಅದಾದ ನಂತರ ಒಂದು ಲ್ಯಾಂಪ್ ಫೆಲೋಶಿಪ್ ಅಂತ ಮಾಡ್ತಾರೆ. ಇದು ಒಂದು ವೆರಿ ಯುನೀಕ್ ಆಪರ್ಚುನಿಟಿ. ನನ್ನಂಥವರಿಗೆ ಮತ್ತು ಪಾಲಿಸಿನಲ್ಲಿ ಕೆಲಸ ಮಾಡೋರಿಗೆ ಒಂದು ಬಹಳ ದೊಡ್ಡ ಆಪರ್ಚುನಿಟಿ. ಆಲ್ಮೋಸ್ಟ್ 1200 ಪೀಪಲ್ನಲ್ಲಿ ಬರೀ ಒಂದು 40 ಜನ ಸೆಲೆಕ್ಟ್ ಆಗ್ತಾರೆ ದೇಶಾದ್ಯಂತ. ಸೊ ಅದು ಒಂದು ಅಪ್ಲಿಕೇಶನ್ ಪ್ರಾಸೆಸ್, ಇಂಟರ್ವ್ಯೂ, ಆ ಥರ. ಏನು ಅಂದರೆ 1 ವರ್ಷ ನಾವು ಒಬ್ಬರ ಸಂಸದರ ಜೊತೆಗೆ ಲೆಜಿಸ್ಲೇಟಿವ್ ಏಡ್ ಆಗಿ ಕೆಲಸ ಮಾಡುವ ಅವಕಾಶ. ಅದು ವೆರಿ ವೆರಿ ಡಿಫ್ರೆಂಟ್ ಆಪರ್ಚುನಿಟಿ. ನಾನು ಕಾಲೇಜಿಂದ ಗ್ರ್ಯಾಜುಯೇಟ್ ಆಗಿದ ತಕ್ಷಣ ನಾನು ಡೆಲ್ಲಿಗೆ ಹೊರಟೆ. 20 ನನಗೆ ವಯಸ್ಸು ಆವಾಗ. ಆ ಟೈಮಿನಲ್ಲಿ ಅಲ್ಲಿ ಒಬ್ಬರು ಸಂಸದರ ಜೊತೆ ಕೆಲಸ ಮಾಡಿ ಪಾರ್ಲಿಮೆಂಟಿನಲ್ಲಿ ಕ್ವೆಶ್ಚನ್ ಡ್ರಾಫ್ಟ್ ಮಾಡೋದಿರ್ಬೋದು, ಪಾರ್ಲಿಮೆಂಟ್ನಲ್ಲಿ 0 hour ಡ್ರಾಫ್ಟ್ ಮಾಡೋದಿರ್ಬೋದು, ಪಾರ್ಲಿಮೆಂಟ್ ಸ್ಪೀಚಿಗೆ ಬರ್ಕೊಳ್ಳೋದು, ರಿಸರ್ಚ್ ಮಾಡೋದು, ಇದನ್ನೆಲ್ಲ ಕಲ್ತಿದ್ದು. 2 ತಿಂಗಳು ಟ್ರೈನಿಂಗ್ ಮಾಡಿದ್ರು ನಮಗೆ, ಅಲ್ಲಿ ಹೇಳ್ಕೊಟ್ರು ಹೇಗೆ ಅಂತ. ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದೆ ಬೆಂಗಳೂರಿಗೆ. ಅಲ್ಲಿದ್ದಾಗ್ಲೂ ಡೆಲ್ಲಿಲಿ ಏನು ಅಂದರೆ ಆ ಒಂದು ಅವಕಾಶ ಇತ್ತು, ಎಲ್ಲ ಒಂದು ಕಾನ್ಫರೆನ್ಸಸ್ ಹೋಗೋದಕ್ಕೆ, ಅಲ್ಲಿರುವಂಥ ಇವೆಂಟ್ಸಿಗೆ ಹೋಗೋದಕ್ಕೆ. ಅಲ್ಲಿ ಸೌತ್ ಬ್ಲಾಕಲ್ಲಿ ನಾವು ಕೆಲಸ ಮಾಡ್ತಿದ್ವಿ, ಅಂದರೆ ರಾಷ್ಟ್ರಪತಿ ಭವನ ಅಲ್ಲೇ ಇತ್ತು. ಪ್ರತಿ ದಿವಸ ಪ್ರೈಮ್ ಮಿನಿಸ್ಟರ್ ಆಫೀಸು ಹೋಗ್ತಿ ಬರೋದು ಎಲ್ಲ ನೋಡ್ತಾ ಇದ್ದಿದ್ದು. ಸೊ ಒಂದು ವೆರಿ ಗುಡ್ ಎಕ್ಸ್ಪೋಜರ್ ಆಯಿತು ನನಗೆ ಡೆಲ್ಲಿ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಡೆಲ್ಲಿ ಪಾಲಿಸಿ ಹೇಗಿರುತ್ತೆ ಅಂತ. ಇಲ್ಲಿ ವಾಪಸ್ ಬಂದಾದ ನಂತರ ಆ ಒಂದು ಪ್ರಶ್ನೆ ಇತ್ತಲ್ಲ, ಟೆಕ್ನಾಲಜಿ ಬಳಸಿ ಹೇಗೆ ಈ ಪ್ರಾಸೆಸ್ಸನ್ನು ಹೇಗೆ ನಾವು ಇನ್ನೂ ಸರಿ ಮಾಡ್ಬೋದು, ಅಂದರೆ ಜನರ ಸಮಸ್ಯೆ ಬಗೆಹರಿಸೋದು, ಪಬ್ಲಿಕ್ ಸರ್ವಿಸ್ ಡೆಲಿವರಿನ, ಅದ್ರ ಬಗ್ಗೆ ಏನಾರು ಮಾಡೋಣ ಅಂತ ಕೂತಿದ್ದು. ಒಂದು ಕಂಪನಿ ಶುರು ಮಾಡಿದೆ, ಪೊಲಿಟಿಕಲ್ ಕೋಶೆಂಟ್ ಅಂತ. ಅದರಲ್ಲಿ ಫಸ್ಟ್ ನಾವು ಶುರು ಮಾಡಿದ್ದು ಸರ್ವಿಸಸ್. ಅಂದರೆ ಇವಾಗ ಬಹಳಷ್ಟು ಜನ ಕೇಳ್ಪಡ್ತೀರಾ, ಪೊಲಿಟಿಕಲ್ ಕನ್ಸಲ್ಟಿಂಗ್ ಅಂದರೆ ನಾವು ಎಲೆಕ್ಷನ್ಗಂತ ಅಲ್ಲ, ಆದರೆ ಜಾಸ್ತಿ ಕಾನ್ಸ್ಟಿಟ್ಯೂನ್ಸಿ ಫೋಕಸ್ಡ್ ಆಗಿ ಹೇಗೆ ಕಾನ್ಸ್ಟಿಟ್ಯೂನ್ಸಿ MLA ಲ್ಯಾಡ್ ಇರ್ಬೋದು, MP ಲ್ಯಾಡ್ ಇರ್ಬೋದು, ಅದು ಬಳಕೆ ಯಾವ ಥರ ಆಗುತ್ತೆ, ಯಾವ ಥರ ಮಾಡ್ಬೋದು, ಭಾಷಣಕ್ಕೆ ಬಿಂದುಗಳು ಕೊಡುವಂಥದ್ದು, ರಾಜಕಾರಣಿಗಳಿಗೆ ತಮ್ಮ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆಯೋ ಅದನ್ನು ರೀಚ್ ಆಗೋದಕ್ಕೆ ಯಾವ ಥರ ಸಹಾಯ ಮಾಡ್ಬೋದು, ಅದನ್ನು ಮಾಡ್ತಾಯಿದ್ವಿ. ಅದ್ರ ಮಧ್ಯದಲ್ಲಿ ಈ ಒಂದು ಟೆಕ್ನಾಲಜಿ ಪ್ರಾಡಕ್ಟನ್ನು ಡೆವಲಪ್ ಮಾಡಿದ್ದು ನಮ್ಮದು ಫ್ರೆಂಡ್ ಒಬ್ಬರು ಸಹಾಯ ಮಾಡಿದ್ದಕ್ಕೆ, ಅವ್ರ ಜೊತೆ ಪಾರ್ಟ್ನರ್ಶಿಪ್ನಲ್ಲಿ ಸ್ಮಾರ್ಟ್ ಆಫೀಸ್ ಅಂತ ಒಂದು ಟೆಕ್ನಾಲಜಿ ಪ್ರಾಡಕ್ಟ್, ಒಂದು ಆ್ಯಪ್, ಮೊಬೈಲ್ ಆ್ಯಪ್ ಪ್ಲಸ್ ಬ್ಯಾಕ್ ಎಂಡ್ ಡ್ಯಾಶ್ಬೋರ್ಡನ್ನು ಕ್ರಿಯೇಟ್ ಮಾಡಿ MLAs ಅವರಿಗೆ ಅದನ್ನು ನಾವು ಅವರಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿಕೊಟ್ಟಿದ್ದು. ಅದು ಸಕ್ಸಸ್ ಅಂತ ಹೇಳೋದಕ್ಕೆ ಕಷ್ಟ, ಯಾಕೆ ಅಂದರೆ ಈ ಥರ ಒಂದು ಇನೋವೇಟಿವ್ ಬಿಸ್ನೆಸ್ ಅದು ಈ ಸ್ಪೇಸಲ್ಲಿ ಮಾಡೋದಕ್ಕೆ ಬಹಳ ಕಷ್ಟ. ಬಟ್ ವಿ ಸಸ್ಟೈನ್ಡ್. ಬಹಳಷ್ಟು ಜನಕ್ಕೆ ಯಂಗ್ ಪೀಪಲ್ಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದು, ಅದರಲ್ಲಿ ಇಂಟರ್ನ್ಸ್ ಆಗಿ ಬರೋದಕ್ಕೆ, ರಾಜಕೀಯ ಹೇಗೆ ನಡೆಯುತ್ತೆ ಅಂತ ನನಗೆ ಯಾವುದೇ ಅವಕಾಶ ಇರಲಿಲ್ವೋ, ಅಂದರೆ ರಾಜಕೀಯವನ್ನು ಅಷ್ಟು ಹತ್ತಿರವಾಗಿ ನೋಡೋದಕ್ಕೆ ಸ್ಟ್ರೇಟ್ ಫಾರ್ವರ್ಡ್ ಆಪರ್ಚುನಿಟಿ ಇಲ್ವೋ, ಆ ಥರ ಇಂಟರ್ನ್ಶಿಪ್ಸನ್ನು ಕ್ರಿಯೇಟ್ ಮಾಡಿದ್ದು. ಇದು 2015 ಆ ಥರ ಟೈಮಿನಲ್ಲಿ. ಬಟ್ ಆ ಪ್ರಶ್ನೆ ಇನ್ನೂ ನನಗೆ, ನಾನು ಒಂದು ಉತ್ತರ ಕರ್ನಾಟಕದ ಒಂದು ಭಾಗದಲ್ಲಿ ಕೆಲಸ ಮಾಡ್ತಿರ್ಬೇಕಾದಾಗ, ಈ ಒಂದು ಟೆಕ್ನಾಲಜಿ ಇಂಪ್ಲಿಮೆಂಟೇಷನ್ ಮಾಡ್ತಿರ್ಬೇಕಾದಾಗ, ಟೆಕ್ನಾಲಜಿ ಮಾಡೋದು ಬಹಳ ಸುಲಭ ಅಂತ ಅನ್ನಿಸ್ತು. ಆದರೆ ಅದರದ್ದು ನಿಜವಾಗ್ಲೂ ಅದನ್ನು ಉಪಯೋಗಿಸ್ಕೊಳ್ಳೋದು ಇದೆಯಲ್ಲ, ಮತ್ತು ಅದನ್ನು ಉಪಯೋಗಿಸ್ಕೊಳ್ಳುವಂತಹ ಜನರು ಯಾವ ಥರ ಮನಸ್ಥಿತಿಯಲ್ಲಿ ಇರ್ತಾರೆ, ಇದೆಲ್ಲನೂ ಒಂದು ಪ್ರಶ್ನೆಗಳು ಹುಟ್ಟಾಕಕ್ಕೆ ಶುರುವಾಯಿತು. ನಾವೇನು ಮಾಡಬೇಕು, ಯಾವ ಥರ ಲಾರ್ಜ್ ಸ್ಕೇಲಲ್ಲಿ ಇಂಪ್ಯಾಕ್ಟ್ ಮಾಡಬೇಕು ಅಂದರೆ ಹೇಗೆ ಟೆಕ್ನಾಲಜಿಯ ಮೂಲಕ. ಇವಾಗ ಮೆಡಿಕಲಲ್ಲಿ ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ, ಟ್ರಾನ್ಸ್ಪೋರ್ಟಲ್ಲಿ, ಇದರಲ್ಲೆಲ್ಲ ಇನೋವೇಷನ್ ಆದಾಗ
ಇನ್ನೂ ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಆಗಿರುತ್ತೆ. ಆದರೆ ಪಬ್ಲಿಕ್ ಸರ್ವಿಸ್ ಡೆಲಿವರಿನಲ್ಲಿ ಅದರಲ್ಲಿ ಆಗಬೇಕು ಅಂದಾಗ ನಾವು ಸಿಸ್ಟಮಿಕ್ ರಿಫಾರ್ಮ್ ಮಾಡಬೇಕು ಅಂದರೆ ಏನು ತೊಗೊಳುತ್ತೆ, ಇನೋವೇಷನ್ ತರೋದಕ್ಕೆ, ಟೆಕ್ನಾಲಜಿ ತರೋಕ್ಕೆ ಏನು ತೊಗೊಳುತ್ತೆ, ಈ ಪ್ರಶ್ನೆನ ತೊಗೊಂಡು ನಾನು ಹಾರ್ವರ್ಡಿಗೆ ಹೋಗಿತ್ತು. ಡೆಲ್ಲಿಲಿದ್ದಾಗ ನನಗೆ ಆ ಎಕ್ಸ್ಪೋಜರ್ ಆಯಿತು. ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ಇದೆ ಅಂತ, ಅದರ ಹೆಸರು ಮಾಸ್ಟರ್ಸ್ ಇನ್ ಪಬ್ಲಿಕ್ ಪಾಲಿಸಿ. ಈ ಥರ ಒಂದು ಪ್ರೋಗ್ರಾಮ್ ಇದೆ, ನನ್ನಂಥವಳಿಗೆ ಈ ಒಂದು ಸ್ಪೇಸಿನಲ್ಲಿ ಕಲಿಬೇಕು ಅಂದರೆ ಈ ಥರ ಅವಕಾಶ ಇದೆ. ಆ್ಯಕ್ಚುಲಿ ನಮ್ಮ ತಾಯಿಯ ಆಸೆ ಇದ್ದಿದ್ದದು. ಯಾಕೆಂದರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಚೆನ್ನಾಗಿರೋ ಒಂದು ಜಾಗದಲ್ಲಿ ನನಗೆ ಬೇಕಾಗಿರೋದನ್ನು ನಾನು ಕಲಿಬೇಕು, ನನಗೆ ಅವಕಾಶ ಬೇಕು ಅಂತ. ಹಾಗಾಗಿ ಅವರು ನನ್ನನ್ನು ಎಂಕರೇಜ್ ಮಾಡಿದರು. ನಾವು ಸೊ ಆ ಒಂದು ಪ್ರಶ್ನೆ ಇಟ್ಕೊಂಡು ನಾನು ಹಾರ್ವರ್ಡಲ್ಲಿ ಅಪ್ಲೈ ಮಾಡಿದ್ದು. ಅಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಡೇವಿಡ್ ಈವ್ಸ್ ಅಂತ. ಅವ್ರ ಕೆಲಸ ನಾನು ನೋಡ್ಕೊಂಡಿದ್ದೆ, ಮುಂಚೆಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ಅವ್ರದ್ದೇನು ಫೋಕಸ್ ಏರಿಯಾ ಅಂದರೆ ಈ ಪಬ್ಲಿಕ್ ಸರ್ವಿಸ್ ಡೆಲಿವರಿ. ಅಂದರೆ ಇವಾಗ ನಾವು ರೇಷನ್ ಕಾರ್ಡ್ ತೊಗೊಳೋದಿರ್ಬೋದು, ಅಕ್ಕಿಯ ಒಂದಿರ್ಬೋದು, ಅಥವಾ ಯಾವುದೇ ಒಂದು ಟಾರ್ಗೆಟೆಡ್ ಯಾರಿಗೆ ಬೇಕಾಗಿದೆಯೋ ಅವರಿಗೆ ಪಬ್ಲಿಕ್ ವೆಲ್ಫೇರ್ ಬರುತ್ತಲ್ಲ, ಅದನ್ನು ಟೆಕ್ನಾಲಜಿ ಮೂಲಕ, ಇನೋವೇಷನ್ ಮೂಲಕ ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ. ಇದು ನನಗೆ ಹಾರ್ವರ್ಡ್ ಕರ್ಕೊಂಡು ಹೋಯ್ತು ಹೊರತು ನಾನು ಅಲ್ಲಿ ಹೋಗಿದ್ದಾಗ ಭಾರತದ ಒಂದು ಡಿಜಿಟಲ್ ರೆವಲ್ಯೂಷನ್, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್, ಗುಡ್ಸ್, UPI ಇದೆಲ್ಲನೂ ಮಾತಾಡಬೇಕಾದಾಗ ನನಗನ್ನಿಸ್ತು ನಾವೇ ಎಷ್ಟೋ ಮುಂದೆ ಇದ್ದೀವಿ ಈ ಒಂದು ವಿಷಯದಲ್ಲಿ ಅಂತ. ಬಟ್ ಅಲ್ಲಿ ಹೋಗಿ ಅದ್ರ ಬಗ್ಗೆ ಕಲಿತು ಅವ್ರ ಜೊತೆ ಕೆಲಸ ಮಾಡಿ ಭಾರತದ ಬಗ್ಗೆನೂ ಅವರು ಸ್ಟಡಿ ಮಾಡೋದಕ್ಕೆ ಅವಕಾಶ ಕೊಟ್ಟು ಎಲ್ಲ ಕ್ಲಾಸಿನಲ್ಲೂ ಭಾರತದ ಒಂದು ಸಕ್ಸಸ್ಸಸ್ ಬಗ್ಗೆ ಹೇಳಿ ಅಲ್ಲಿರುವಂತಹ ಒಂದು ಟೂಲ್ಸನ್ನೆಲ್ಲ ನಾನು ಕಲ್ತ್ಕೊಂಡು ಬಂದೆ. ಸೊ ಆ ಥರ ಈ ಹಾರ್ವರ್ಡ್ ಅಂತ ನನ್ನ ತಲೆಯಲ್ಲಿತ್ತು ಯಾವತ್ತೂ, ಹೋಗಿ ಓದಬೇಕು, ಒಂದು ಒಳ್ಳೆ ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು. ಬಟ್ ನನ್ನ ಹಠ ಏನು ಅಂದರೆ ನನಗೆ ಬೇಕಾಗಿರೋದು ಮಾತ್ರ ನಾನು ಕಲಿಬೇಕು, ಸ್ಪೆಸಿಫಿಕ್ ಎಕ್ಸಾಕ್ಟ್ಲಿ ಅದೇ ನಾನು ಕಲಿಬೇಕು. ಹಾರ್ವರ್ಡ್ ಬಿಟ್ಟು ಬೇರೆ ಕಾಲೇಜಸ್ಗಳು ಅಪ್ಲೈ ಮಾಡಿದೆ. ಆ್ಯಕ್ಚುಲಿ ಬೇರೆ ಕಾಲೇಜುಗಳಲ್ಲಿ ನನಗೆ ಸ್ಕಾಲರ್ಶಿಪ್ ಕೊಟ್ಟರು. ಸೊ ಫುಲ್ ಸ್ಕಾಲರ್ಶಿಪ್ಪನ್ನು ಬಿಟ್ಬಿಟ್ಟು ಇಲ್ಲ ನಾನು ಇಲ್ಲೇ ಹೋಗಬೇಕು ಅಂದರೆ, ಯಾಕೆಂದರೆ ಅವ್ರ ಪ್ರೊಫೆಸರ್ ಜೊತೆ ನಾನು ಕೆಲಸ ಮಾಡಬೇಕಿತ್ತು ಮತ್ತು ಅಲ್ಲಿರುವಂತಹ ಒಂದು ಆ ಎಕ್ಸ್ಪರ್ಟೀಸನ್ನು ನಾನು ಕಲಿಬೇಕಿತ್ತು. ಸೊ ಈ ಥರ ನಡೆದಿದ್ದು. ನೀವು ಹೇಳಿದ್ರಿ ಮಾಸ್ಟರ್ಸ್ ಮಾಡಿದ್ರೆ, ಏನಿತ್ತು ಮೇಡಮ್ ಅಲ್ಲಿ, ಏನು ಕಲ್ತ್ರಿ ನೀವು, ಅದು ಏನು ಎಕ್ಸಾಕ್ಟ್ ಆಗಿ ನಮಗೆ? ಒಂದು ಮಾಸ್ಟರ್ ಇನ್ ಪಬ್ಲಿಕ್ ಪಾಲಿಸಿ ಅಂತ ಹೇಳಿದ್ರೆ MBA ಬಟ್ ಫಾರ್ ಪಬ್ಲಿಕ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರಲ್ಲಿ ನಾವು ಚೇಂಜ್ ಟ್ರಾನ್ಸ್ಫಾರ್ಮೇಷನ್ ಇರ್ಬೋದು, ಪಬ್ಲಿಕ್ ಫೈನಾನ್ಸ್ ಇರ್ಬೋದು, ಅಥವಾ ನೆಗೋಸಿಯೇಷನ್ ಹೇಗೆ ಮಾಡೋದು, ಕನ್ಸೆನ್ಸಸ್ ಬಿಲ್ಡಿಂಗ್ ಹೇಗೆ ಮಾಡೋದು, ಇದನ್ನೆಲ್ಲ ಕಲಿಯುವಂತಹ ಅವಕಾಶ ನಮಗೆ ಮಾಸ್ಟರ್ಸ್ ಇನ್ ಪಬ್ಲಿಕ್ ಪಾಲಿಸಿ ಕೊಡುತ್ತೆ. ನೋಡಿ, ಇವಾಗ ನಾವು ಇರುವಂತಹ ಒಂದು ಪ್ರಪಂಚ ಬಹಳ ಬೇಗ ಬದಲಾಗ್ತಿರುವಂತಹ ಪ್ರಪಂಚ. ಇಲ್ಲಿ ಸ್ಕಿಲ್ ಸೆಟ್ಸ್ ಯಾವ ಥರ ಅಂದರೆ, ಮುಂಚೆ ಕೋಡ್ ಮಾಡೋದಕ್ಕೆ ಯಾರಿಗಾದ್ರೂ ಗೊತ್ತಿದ್ರೆ ಹೈ ಪೇಯ್ಡ್ ಜಾಬ್ ಆಗ್ತಿತ್ತದು. ಇವಾಗ ChatGPT ಆ ಥರ ಅದನ್ನು ಮಾಡೋದಕ್ಕಾಗತ್ತೆ. ಸೊ ಆ ಬರವಣಿಗೆ ಸಚ್ ಅನ್ ಇಂಪಾರ್ಟೆಂಟ್ ಸ್ಕಿಲ್ ಇರ್ತಿತ್ತಲ್ಲ, ಇವಾಗ ನಾವು AI ಮೂಲಕ ಅದನ್ನೆಲ್ಲ ಮಾಡ್ಬೋದು. ಸೊ ಇಂತಹ ಒಂದು ಪ್ರಪಂಚದಲ್ಲಿ ಯಾವ ಸ್ಕಿಲ್ಸು ನಮಗೆ ಲಾಂಗ್ ಟರ್ಮ್ನಲ್ಲಿ ಮುಖ್ಯ ಆಗುತ್ತೆ ಅಂದರೆ, ಹೇಗೆ ಒಂದು 10 ಜನನ ಒಟ್ಟಿಗೆ ಕರ್ಕೊಂಡು ಹೋಗಿ ನಾವು ಒಂದು ಕೆಲಸ ಮಾಡೋದಕ್ಕೆ ಸಾಧ್ಯ, ಹೇಗೆ ಯಾರ್ದಾದ್ರು ಬೇರೆ ಬೇರೆ ಒಪಿನಿಯನ್ ಇದ್ದಾಗ ಆ ಒಪಿನಿಯನಲ್ಲಿ ಕನ್ಸೆನ್ಸಸ್ ಬಿಲ್ಡ್ ಮಾಡೋದು, ಅದು ಬಿಟ್ಟು ಯಾವುದಾದ್ರೂ ಒಂದು ಹೊಸ ಐಡಿಯಾ ತೊಗೊಂಡು ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಅದು ಯಾವ ಥರ ಮನಸ್ಥಿತಿ ಇರಬೇಕು, ಸ್ಕಿಲ್ ಸೆಟ್ ಇರಬೇಕು, ಹೇಗೆ ಯೋಚನೆ ಮಾಡಬೇಕು, ಅದನ್ನು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಿಂತ ಪ್ರಾಬ್ಲಮನ್ನು ಫಸ್ಟು ಅರ್ಥ ಮಾಡ್ಕೊಳ್ಬೇಕು. ಈ ಥರ ವಿಷಯಗಳನ್ನು ನಾವು ಕಲ್ತಿದ್ದು. ಅದು ಬಿಟ್ಟು ಒಂದು ಪಬ್ಲಿಕ್ ಫೈನಾನ್ಸ್ ಮತ್ತು ಎಕನಾಮಿಕ್ಸ್ ಸೊ ಹೇಗೆ ಅಂದರೆ, ಯೂಶಲಿ US ಮಾಸ್ಟರ್ಸಲ್ಲಿ US ಕೋರ್ಸಸಲ್ಲಿ ಒಂದಿಷ್ಟು ರಿಕ್ವೈರ್ಡ್ ಅಂತ ಇರುತ್ತೆ, ಒಂದಿಷ್ಟು ಎಲೆಕ್ಟಿವ್ ಹಂಗಿರುತ್ತೆ. ಸೊ ರಿಕ್ವೈರ್ಡ್ನಲ್ಲಿ ಬೇಸಿಕ್ಸ್, ಕ್ವಾಂಟಿಟೇಟಿವ್ ಅನಾಲಿಸಿಸ್, ಇಕನಾಮಿಕ್ಸ್ ಈ ಥರದ್ದು ಇರುತ್ತೆ. ಪ್ಲಸ್ ಎಲೆಕ್ಟಿವ್ನಲ್ಲಿ ನಮಗೆ ಬೇಕಾಗಿರೋಂಥ ಸಬ್ಜೆಕ್ಟ್ಸ್ ನಾವು ತೊಗೊಳ್ಬೋದು. ಬಹಳ ಜನ ಫಾರಿನ್ ಪಾಲಿಸಿನಲ್ಲಿ ಸ್ಪೆಷಲೈಸೇಷನ್ ಮಾಡ್ತಾರೆ. ನಾನು ಮಾಡಿದ್ದು ಟೆಕ್ನಾಲಜಿ ಪಾಲಿಸಿನಲ್ಲಿ. ಸೊ ಹೇಗೆ ಪ್ರಾಡಕ್ಟ್ ಡಿಸೈನ್ ಇರ್ಬೋದು, ಇವಾಗ ಬರ್ತಿರೋಂತಹ ಎಮರ್ಜಿಂಗ್ ಟೆಕ್ನಾಲಜೀಸ್ ಏನಿದೆ, ಅಗ್ರಿಗೇಟರ್ಸ್, ಟ್ರಾವೆಲ್ ಅಗ್ರಿಗೇಟರ್ಸ್, ಅಥವಾ ಈವನ್ ಗೇಮಿಂಗ್, ಈ ಥರ ಎಲ್ಲಾದ್ರದ್ದು ರೆಗ್ಯುಲೇಟ್ ಮಾಡೋದು ಹೆಂಗೆ ಒಂದು. ಸೆಕೆಂಡ್, ನಾನು ಹೇಳಿದಂಗೆ ಟೆಕ್ನಾಲಜಿ ಇನೋವೇಷನ್ ಉಪಯೋಗಿಸ್ಕೊಂಡು ಪಬ್ಲಿಕ್ ಸರ್ವಿಸ್ ಡೆಲಿವರಿನ ಹೇಗೆ ಸರಿಯಾಗಿ ಮಾಡ್ಬೋದು ಅಂತ. ಸೊ ಇದನ್ನು ನಾನು ಸ್ಪೆಷಲೈಸೇಷನ್ ಅಂತ ಮಾಡಿದ್ದು. ಅದು ನಿಮಗೆ ರಾಜಕೀಯಕ್ಕೆ ತುಂಬ ಉಪಯುಕ್ತನೂ ಆಯಿತು ಮುಂದೆ? ರಾಜಕೀಯಕ್ಕೆ ಉಪಯುಕ್ತವಾಯಿತು ಅನ್ನೋದಕ್ಕೆ ಗೊತ್ತಿಲ್ಲ. ನೋಡಿ, ನನಗೆ ಬಹುಶಃ 10 ವರ್ಷ ಹಿಂದೆ ಇವತ್ತಿನ ಪರಿಸ್ಥಿತಿಯಲ್ಲಿರೋವಂಥದ್ದು ನನಗೆ ಗೊತ್ತಿದ್ದಿದ್ರೆ ನಾನು ಲಾಯರ್ ಆಗ್ತಾ ಇದ್ದೇನೆ. ಯಾಕೆಂದರೆ ನನಗೆ ಒಂದು ಅರ್ಥ ಆಗಿದೆ, ಎಷ್ಟೇ ನಾವು ರಾಜಕೀಯ ಸಮಾಜ ಸೇವೆ ಅಂತ ಅಂದ್ಕೊಂಡಿದ್ರು ಹೊಟ್ಟೆ ಬಾಡಿಗೆ ಕೆಲಸ ಮಾಡಲೇಬೇಕು. ನನಗೆ ಆ ಬ್ಯಾಕಿಂಗ್ ಇಲ್ಲ.
ಸದ್ಯಕ್ಕೆ ಆ ಫೈನಾನ್ಷಿಯಲ್ ಬ್ಯಾಕಿಂಗ್ ಇಲ್ಲ, ಮತ್ತು ಜಾಬಲ್ಲಿ ಇದ್ದು ನನಗೆ ಅಭ್ಯಾಸ ಇರುವಂಥದ್ದು. ಆ್ಯಂಡ್ ಅದ್ರ ಮೇಲೆ ನಾನು ಅಷ್ಟೊಂದು ಫೋಕಸ್ ಕೊಟ್ಟಿಲ್ಲ. ಸೊ ಪಾಲಿಸಿನಲ್ಲಿ ಕೆಲಸ ಮಾಡೋದು ರಾಜಕೀಯದಲ್ಲಿ ಇರಬೇಕಾದಾಗ ಬಹಳ ಕಷ್ಟ. ಯಾಕೆಂದರೆ ಯೂಶ್ವಲಿ ಥಿಂಕ್ ಟ್ಯಾಂಕ್ಸ್ ಈ ಥರ ಎಲ್ಲನೂ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ ಅಂತ ಅವ್ರದ್ದು ಒಂದು ಪ್ರಶ್ನೆ ಬರುತ್ತೆ. ಬಟ್ ನಾನು ಕೆಲಸ ಮಾಡುವಂಥದ್ದು ಥಿಂಕ್ ಟ್ಯಾಂಕಿನಲ್ಲ ಅಲ್ಲ, ನಾನು ಪ್ರೈವೇಟಾಗಿ ಕನ್ಸಲ್ಟಿಂಗ್ ಮಾಡ್ತೀನಿ. ಆ್ಯಂಡ್ ಏನು ಅಂದರೆ ಸ್ಪೆಸಿಫಿಕ್ ಆಗಿ ಇನೋವೇಷನ್, ಯಾರಾದರೂ ಇನೋವೇಷನ್ ಫೋಕಸ್ಡಲ್ಲಿದ್ದರೆ ಅದರಲ್ಲಿ ರಿಸರ್ಚ್, ಅದರಲ್ಲಿ ಪಾಲಿಸಿ ಸಜೆಷನ್ಸ್ ಇರ್ಬೋದು, ಆ ಥರ ಮಾಡೋದು ನನ್ನ ಕೆಲಸ. ಸೊ ಅದು ನನಗೆ ಹಾರ್ವರ್ಡಲ್ಲಿ ಓದಿದ್ದು ರಾಜಕೀಯವಾಗಿ ಸಹಾಯ ಆಯಿತೋ ಇಲ್ವೋ ಗೊತ್ತಿಲ್ಲ. ನನ್ನ ಏನು ಅಂದರೆ 10 ವರ್ಷ ಕೆಲಸ ಮಾಡ್ಕೊಂಡು ಬಂದಿರೋದನ್ನು ಅಲ್ಲಿ ಹೋಗಿ 2 ವರ್ಷ ಯೋಚನೆ ಮಾಡೋದಕ್ಕೆ ಒಂದು ಸಂದರ್ಭ, ಒಂದು ಸರಿಯಾದ ಒಂದು ಜಾಗ ಆಯಿತು. ಮತ್ತು ಬೇರೆ ಬೇರೆ ದೇಶದಿಂದ, ವಿದೇಶಗಳಿಂದ ಬಂದಿರುವಂತಹ ಬೇರೆ ಬೇರೆ ನನ್ನಂಥವರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ, ಅವರಿಂದ ಕಲಿಯೋಕ್ಕೆ ಒಂದು ಅವಕಾಶ ಆಯಿತು. ನನ್ನ ಪಾಲಿಸಿ ಕೆಲಸ ಇವಾಗ್ಲೂ ನಡ್ಕೊಂಡು ಹೋಗತ್ತೆ. ಯಾವುದೇ ಎಸ್ಪೆಷಲಿ ನಾನು ಕನ್ಸಲ್ಟಿಂಗ್ ಮಾಡ್ತೀನಿ, ಸೊ ನಾನು ಅದರಲ್ಲೇ ಪಾಲಿಸಿ ಕೆಲಸ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ನಾನು ಹಾರ್ವರ್ಡ್ ಡಿಗ್ರಿ ಹೆಲ್ಪ್ ಆಯಿತು. ರಾಜಕೀಯವಾಗಿ ಆ್ಯಕ್ಚುಲಿ ಯಾರನ್ನೋ ಒಂದು ಬಾರಿ ಯಾವುದೋ ಸಂಭಾಷಣೆಯಲ್ಲಿ ಮಾತಾಡ್ತಿರುವಾಗ ನಾನು ಹಾರ್ವರ್ಡ್ ಯೂನಿವರ್ಸಿಟಿ ಅಂದರೆ ನೀವು ಧಾರವಾಡ ಯೂನಿವರ್ಸಿಟಿನ ಅಂತ ಹೇಳಿದ್ರು. ಸೊ ನಮ್ಮಲ್ಲಿ ಬಹಳಷ್ಟು ಗೊತ್ತಿಲ್ಲ, ಮತ್ತು ಅದು ಸರಿನೇ ಕೂಡ. ಯಾಕೆಂದರೆ ನಮ್ಮಲ್ಲೇ ಬಹಳಷ್ಟು ಸಂಸ್ಥೆಗಳಿದೆ ಬಹಳ ಒಳ್ಳೆಯಾದಂತಹ, ಆದರೆ ಈ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಹೇಳ್ಕೊಡೋ ಸಂಸ್ಥೆ ಇಲ್ಲ. ಅದನ್ನು ನಾನು ವಾಪಸ್ ಇಲ್ಲಿ ತೊಗೊಂಡು ಬರಬೇಕು. ನಂದು ಬಹಳ ಏನು ಉಪಯೋಗ, ನಾನು ಅಲ್ಲಿ ಹೋಗಿ ಓದ್ಕೊಂಡು ಬಂದಿರೋದು, ಇಲ್ಲಿನೂ ಆ ಒಂದು ಅವಕಾಶಗಳನ್ನು ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಒಂದು ಆಸೆ ಇದೆ. ಎಲ್ರಿಗೂ ಅಲ್ಲಿ ಹೋಗೋಕ್ಕಾಗಲ್ಲ, ಎಲ್ರಿಗೂ ಇಲ್ಲೇ ಸಿಗಲ್ಲ. ಅಲ್ಲ, ಭಾರತದ ನಾವು ಹೇಗೆ ಇವಾಗ ಸ್ವಾತಂತ್ರ್ಯ ಆದ ನಂತರ ಈ ಥರ ಇನ್ಸ್ಟಿಟ್ಯೂಷನ್ಸನ್ನು ಬಿಲ್ಡ್ ಮಾಡ್ಕೊಂಡು ಬರ್ತಾ ಇದ್ದೀವೋ, ಇದು ಒಂದು ಅದರ ಭಾಗ. ಎಲ್ಲ ನೋಡಿ, ಎಲ್ಲಾನು ಸ್ಕಿಲ್ ಸೆಟ್ಸು ನಮ್ಮಲ್ಲಿ ಇದೆ, ಆದರೆ ಅದನ್ನು ನರಿಷ್ ಮಾಡೋದಕ್ಕೆ ಬಹಳ ಮುಖ್ಯವಾದಂಥದ್ದು. ಮತ್ತು ಎಜುಕೇಷನಲ್ಲಿ ಎಸ್ಪೆಷಲಿ ಟೆಕ್ನಿಕಲ್ ಎಜುಕೇಷನ್ ಇರ್ಬೋದು, ಅಥವಾ ಈ ಥರ ಒಂದು ಮೋರ್ ಜನರಲಿಸ್ಟ್ ಅಂತ ಏನು ಕರೀತಾರೋ, ಜನರಲಿಸ್ಟ್ ಫೀಲ್ಡ್ಸ್ನಲ್ಲಿ ಆ ನಾಲೆಡ್ಜ್ ಟ್ರಾನ್ಸ್ಫರ್ ಆಗಬೇಕು. ಆಚೆ ಕಡೆ ನಡೆದಿರುವಂತಹ ಬೇರೆ ಬೇರೆ ನಾಲೆಡ್ಜ್ ಕನ್ಸಾಲಿಡೇಷನ್ ನಾವು ಇಲ್ಲೂ ತೊಗೊಂಡು ಬರಬೇಕು. ಮತ್ತು ಅದು ನಮ್ಮದೇ ಆದಂತಹ ಪರ್ಸ್ಪೆಕ್ಟಿವ್ ಕೊಡಬೇಕು. ಅದಕ್ಕೆ ಒಂದು ನನಗೇನು ಔಟ್ಸ್ಟ್ಯಾಂಡಿಂಗ್ ಆಗಿ ಅನಿಸ್ತು ಅಂದರೆ, ಅಲ್ಲಿ ನಾನು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಒಂದು ಕೋರ್ಸ್ ಮಾಡಿದಾಗ ಅದು ಕಂಪ್ಲೀಟ್ಲಿ ಕೇಸ್ ಸ್ಟಡಿ ಬೇಸ್ಡ್ ಎಜುಕೇಷನ್. ಅಂದರೆ ಒಂದು ಕೇಸ್ ಬುಕ್ ಅಂತ ಕೊಡ್ತಾರೆ, ಒಂದೊಂದು ಕೇಸ್ ಓದೋದು, ಅದರಲ್ಲಿ ಯಾವ ಪ್ರಾಬ್ಲಮ್ಸ್ ಇದೆಯೋ ಅದನ್ನು ಐಡೆಂಟಿಫೈ ಮಾಡಿ ಡಿಸ್ಕಸ್ ಮಾಡುವಂಥದ್ದು. ನಮ್ಮಲ್ಲಿ ಆ ಒಂದು ಕರಿಕ್ಯುಲಮಲ್ಲಿ ಆ ಥಾಟ್ ಪ್ರಾಸೆಸ್ ಇಲ್ಲ. ಹೇಗೆ ಅಂದರೆ ಒಂದು ಲೈವ್ ಸಿಚುವೇಶನ್, ಅಂದರೆ ನಾವು ಯಾವುದಾದ್ರೂ ಪಾಲಿಸಿ ಸಕ್ಸಸ್ UPI ತಗೊಳ್ಳಿ ಫಾರ್ ಎಕ್ಸಾಂಪಲ್, ಅದನ್ನು ಪೂರ್ತಿಯಾಗಿ ಡಾಕ್ಯುಮೆಂಟ್ ಮಾಡಿ ಅದು ಯಾವ ಥರ ಸರಿ ಹೋಯಿತು, ಎಲ್ಲಿ ಪ್ರಾಬ್ಲಮ್ ಆಯಿತು, ಆ ಪ್ರಾಬ್ಲಮ್ನ ಹೇಗೆ ರಿಸಾಲ್ವ್ ಮಾಡಿದ್ರು ಅಂತ ಓದೋವಂಥ ಒಂದು ಸಿವಿಕ್ಸು, ಎಕನಾಮಿಕ್ಸು ಇದೆಲ್ಲ ಆದರೆ ಬರೀ ಥಿಯರಿ ಅಂದ್ಕೊಳ್ತೀವಿ. ಬಟ್ ಪ್ರಾಕ್ಟಿಕಲ್ ಆಗಿ ನಾವು ಅದನ್ನ ಯಾವಾಗ ಎಜುಕೇಷನ್, ಆ ಒಂದು ಪ್ರೊಫೆಷ್ನಲ್ ಎಜುಕೇಷನ್ ಎಸ್ಪೆಷಲಿ ಯಾವಾಗ ಮುಖ್ಯ ಆಗುತ್ತೆ ಅಂದರೆ, ಬರೀ ಒಂದ್ಸರಿ ಡಿಗ್ರಿ ತೊಗೊಂಡು ಓದಿ ಮುಗಿಸ್ಬಿಡೋದಲ್ಲ. ನಾವು ದಿನೇ ಈ ಪ್ರಶ್ನೆಗಳು ಬರ್ತಾ ಇರತ್ತಲ್ಲ, ನಾನು ಇದನ್ನೇನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ನಮ್ಮ ಟೀಮ್ ಏನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಆದರೆ ಅದು ಸರಿ ಹೋಗ್ತಿಲ್ಲ, ಯಾಕೆ, ಹೇಗೆ ಅದನ್ನು ಬಗೆಹರಿಸೋದು, ಯಾವ್ದಾರ ಹೊಸ ಥರ ಆಲೋಚನೆ ಇದೆಯಾ, ಅದ ಹೊಸ ಥರ ಸ್ಟ್ರಾಟಜಿ ಇದೆಯಾ, ಫ್ರೇಮ್ ವರ್ಕ್ ಇದೆಯಾ, ಇದನ್ನೆಲ್ಲ ತೊಗೊಂಡು ಬಂದು ಯೋಚನೆ ಮಾಡಿಕೊಂಡು ಇದು ಕಂಟಿನ್ಯೂಸ್ ಲರ್ನಿಂಗ್ ಪ್ರಾಸೆಸ್. ಸೊ ಅದನ್ನು ಏಡ್ ಮಾಡೋದಕ್ಕೆ ನಾವು ಕರಿಕ್ಯುಲಮ್ ಆಗಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಬಹಳಷ್ಟಿದೆ. ಇವಾಗ ಬಹಳ ಹೊಸ ಸ್ಕೂಲ್ಸ್ ಬಂದಿದೆ ಭಾರತದಲ್ಲೂ ಕೂಡ. ಇಲ್ಲಿ ನಮ್ಮ ಚಾಣಕ್ಯ ಯೂನಿವರ್ಸಿಟಿನಲ್ಲೂ ಅಷ್ಟೇ ಲಾ ಆ್ಯಂಡ್ ಪಾಲಿಸಿ ಫೋಕಸ್ ಅಂತ. ಸೊ ಇದೆಲ್ಲನೂ ಬರೀ ಒಂದು ನಮ್ಮ ದೇಶ ಬೆಳೀತಾ ಬೇರೆ ಬೇರೆ ಥರ ಸ್ಕಿಲ್ ಸೆಟ್ಸು ನಮಗೆ ಬೇಕಾಗತ್ತೆ, ಬೇರೆ ಬೇರೆ ಥರ ಎಕ್ಸ್ಪರ್ಟೀಸ್ ನಮಗೆ ಬೇಕಾಗತ್ತೆ. ಸೊ ಇದನ್ನು ಪಬ್ಲಿಕ್ ಪಾಲಿಸಿ ಆ ಥರ ಒಂದು ನೀಶ್ ಫೀಲ್ಡ್ ಅದು. ನೀವು ಈಗ ಪಕ್ಷಕ್ಕೆ ಬಂದು ಎಷ್ಟು ವರ್ಷ ಆಯಿತು ಮೇಡಮ್? BJPಗೆ ವಕ್ತಾರಿಯಾಗಿ ಆ್ಯಕ್ಚುಲಿ ನಾನು ಬಂದು 1.5 ವರ್ಷ ಆಯಿತು. ಆದರೆ ನಾನು ಆಲ್ಮೋಸ್ಟ್ 10 ವರ್ಷ ಹಿಂದೆ ನಂದು ಓಲಾರ್ನಲ್ಲಿ ವರ್ಕ್ ಅಂತ ಹಾಕೊಳ್ಳೋಕ್ಕೆ ಒಂದು ಅವಕಾಶ ಸಿಗತ್ತಲ್ಲ, ಹೋಮ್ ಆ್ಯಂಡ್ ವರ್ಕ್ ಅಂತ. ವರ್ಕಲ್ಲಿ ನಾನು ಯಾವತ್ತೂ BJP ಪಾರ್ಟಿ ಆಫೀಸೇ ಹಾಕ್ಬಿಟ್ಟಿದ್ದೆ. ಯಾಕೆಂದರೆ ನನಗೆ ಗೊತ್ತಿತ್ತು ನಾನು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಆಸಕ್ತಿ ಇತ್ತು. ಡೆಲ್ಲಿನಲ್ಲಿ ಕೆಲಸ ಮಾಡಿದ್ದೀನಿ, ಬಾಂಬೆಯಲ್ಲಿ ಕೆಲಸ ಮಾಡಿದ್ದೀನಿ, ಆದರೆ ಪಕ್ಷಕ್ಕೆ ಇಲ್ಲಿ ರಾಜ್ಯದಲ್ಲೇ ಕೆಲಸ ಮಾಡಬೇಕು ಅಂತ ನನಗೆ ಆಸಕ್ತಿ ಇದ್ದಿದ್ದು, ಇಲ್ಲಿಂದ ಶುರು ಮಾಡಬೇಕು ಅಂತ. 1.5 ವರ್ಷ ಆಯಿತು. ಆದರೆ ನನಗೆ ಅನ್ಸುತ್ತೆ ನನಗೆ ಬಹಳ ವರ್ಷಗಳಿಂದ ಇಲ್ಲೇ ಇದ್ದೀನಿ. ಪರಿಚಯ ಜಾಸ್ತಿ, ಎಲ್ಲರದು ಪರಿಚಯ ಇದೆ. ಶಾಸಕರು ಇರ್ಬೋದು, ನಮ್ಮ ಬೆಂಗಳೂರಿನ ಶಾಸಕರು ಇರ್ಬೋದು, ಅಥವಾ ಸಂಸದರು ಎಲ್ಲರೂ, ಅಥವಾ ಬೇರೆ ಪದಾಧಿಕಾರಿಗಳಿರ್ಬೋದು, ಅವರೆಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ಸಂಘದ ಬೈಠಕ್ನಲ್ಲಿ ಮೀಟ್ ಮಾಡಿರುವಂತಹ ಒಂದು ಪರಿಚಯ ಇತ್ತು.
1.5 ವರ್ಷ ಅಂದರೆ ಕಡಿಮೆನೂ ಅನ್ಬೋದು ಅಥವಾ ಜಾಸ್ತಿನೂ ಅನ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ. ಆದರೆ ಪಕ್ಷ ಇಷ್ಟು ಬೇಗ ನಿಮಗೆ ಒಂದು ಅವಕಾಶವನ್ನು ಕೊಟ್ಟಿದೆ. ತುಂಬ ಮಾತುಗಳು ಇರ್ತಾವಲ್ಲ, ಅದಕ್ಕೆ ನೀವು ಹೇಳೋದಾದರೆ ಪಕ್ಷ ನಿಮ್ಮನ್ನ ಹೇಗೆ ಗುರುತಿಸುತ್ತೆ, ಹೇಗೆ ಅವಕಾಶ ಕೊಡುತ್ತೆ? 1.5 ವರ್ಷದಲ್ಲೇ ಒಬ್ಬ ವಕ್ತಾರೆ ಆಗಿದ್ದೀರಲ್ಲ, ಅದಕ್ಕೆ. ನಾನು 1.5 ವರ್ಷ ವಕ್ತಾರೆ ಆಗಿದ್ದೀನಿ ಹೊರತು 10 ವರ್ಷ ನಾನು ಟೆಲಿವಿಷನ್ ಮಾಡ್ಕೊಂಡು ಬಂದಿರುವಂಥದ್ದು. ಇಲ್ಲಿ ಕರ್ನಾಟಕದಲ್ಲೂ ಕೂಡ ಡಿಬೇಟ್ಗಳು ಹೋಗ್ತಾ ಇದ್ದೆ. ಅದಾದ ನಂತರ ನ್ಯಾಷನಲ್ ಟೆಲಿವಿಷನಲ್ಲಿ ಬಹಳಷ್ಟು ಡಿಬೇಟ್ ಮಾಡಿದ್ದೀನಿ. 2018 ಎಲೆಕ್ಷನ್ನು, 2019 ಎಲೆಕ್ಷನ್ನು ನಾನು ಕಳೆದಿರೋದೇ ಬರೀ ಟಿ ವಿ ಮುಂದೆ. ಸೊ ಒಬ್ಬ ಇಂಡಿಪೆಂಡೆಂಟ್ ಅನಲಿಸ್ಟ್ ಆಗಿ, ಆದರೆ ಪ್ರೋ BJP ಆಗಿ ನಾನು ನನ್ನ ಒಪಿನಿಯನ್ಸನ್ನು ಕೊಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ಜಾಸ್ತಿ ಟಿ ವಿ ಆ ಟೈಮಿನಲ್ಲಿ ಮಾಡಿದ್ದೀನಿ ಇವಾಗಿಂತ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆವಾಗ ಬಹಳ ನನಗೆ ಜ್ಞಾಪಕ ಇದೆ, ಒಂದು ದಿವಸದಲ್ಲಿ 4 ಶೋ 3 ಶೋ. ಆಫೀಸ್ ಮುಗಿಸ್ಕೊಂಡು ಮುಂಬೈಲಿ ಇರ್ತಿದ್ದೆ ನಾನು ಆವಾಗ. ಆಫೀಸ್ ಮುಗಿಸ್ಕೊಂಡು ಲೋಕಲ್ ಟ್ರೈನಲ್ಲಿ ಹತ್ಕೊಂಡು ಅಲ್ಲಿ ಸ್ಟುಡಿಯೋಗೆ ಹೋಗಿ ಶೋಗೆ ಹೋಗ್ತಾ ಇದ್ದೆ. ಸೊ ಆ ಒಂದು ಎಕ್ಸ್ಪರ್ಟೀಸನ್ನ ನಾನು ಹೋನ್ ಮಾಡಿಕೊಂಡೆ. ಏನು ಅಂದರೆ ಟೆಲಿವಿಷನಲ್ಲಿ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡುವಂಥದ್ದು. ಹಾಗಾಗಿ ನೀವು ಜಾಸ್ತಿ ನನ್ನನ್ನು ಇಂಗ್ಲೀಷ್ ಚಾನೆಲಲ್ಲಿ ನೋಡಿರ್ತೀರಾ. ಯಾಕೆಂದರೆ ಪಕ್ಷ ಸೇರೋಕ್ಕಿಂತ ಮುಂಚೆನೇ ನಾನು ಅದನ್ನು ಮಾಡ್ತಾ ಇದ್ದಿದ್ದು. ಸೊ ಪಕ್ಷ ಎಲ್ಲಿ ಒಂದು ನಾನು ಹೋಗಿ ನನ್ನ CV ತಗೊಂಡೋಗಿ ಎಲ್ಲ ಜನರಲ್ ಸೆಕ್ರೆಟರಿಗೂ ಕೊಟ್ಟೆ ನಾನು ಲಾಸ್ಟ್ ಇಯರು. ನಾನೇ ಡೈರೆಕ್ಟಾಗಿ ಹೋಗಿ ಕೇಳಿದ್ದು. ಮತ್ತು ಇದಕ್ಕಿಂತ ಮುಂಚೆನೂ ನಾನು ಬಹಳಷ್ಟು ಬಾರಿ ಹೋಗಿ ಕೇಳಿದ್ದೀನಿ ಪಕ್ಷಕ್ಕೆ. ಇವಾಗ ಅವರಿಗೆ ಸರಿ ಅನ್ನಿಸ್ತು ನನಗೆ ಈ ಅವಕಾಶ ಕೊಡೋದಕ್ಕೆ. ಹಾಗಾಗಿ ಇವಾಗ ನನ್ನನ್ನು ಈ ಒಂದು ಸ್ಥಾನಕ್ಕೆ ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ಬಟ್ ಎಲ್ಲಿ ಆ ಒಂದು ಯಾಕೆ ಪಕ್ಷ ನನಗೆ ಅವಕಾಶ ಕೊಡ್ತು ಅಂದರೆ ಆ ಒಂದು ರಿಕ್ವೈರ್ಮೆಂಟ್ ಇತ್ತು. ಸೊ ಹಾಗಾಗಿ ನಾನು ಎಕ್ಸ್ಪರ್ಟೀಸನ್ನು ತರ್ತೀನಿ ಅಂತ ನಾನು ಸ್ಕಿಲ್ ಸೆಟ್ ಮ್ಯಾಚ್ ಆಗಿರೋದ್ರಿಂದ ನನಗೆ ಆ ಅವಕಾಶ ಬಂದಿತ್ತು. ಪ್ಲಸ್ ರಾಜಕೀಯದಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ. ನನಗೆ ಗೊತ್ತು ಎಷ್ಟು ಈಸಿಯಾಗಿ ಅವಕಾಶ ಬರುತ್ತೋ ಅಷ್ಟು ಈಸಿಯಾಗಿ ಅದು ಹೊಟ್ಟು ಹೋಗುತ್ತೆ ಅಂತ. ಹಾಗಾಗಿ ದಿನಾಗ್ಲೂ ಇಂಪ್ರೂವ್ ಆಗಬೇಕು. ಪ್ರತಿ ಬಾರಿ ನಾನು ವಕ್ತಾರೆಯಾಗಿ ಒಂದು ಚಾನೆಲ್ಗೆ ಹೋದಾಗ ಒಂದಿಷ್ಟು ಜನ ಕಳಿಸ್ತೀನಿ. ಇದು ನಮ್ಮ ಸಂಘದಲ್ಲಿ ಒಬ್ಬರು ನನ್ನ ಹಿರಿಯರು ನನಗೆ ಹೇಳ್ಕೊಟ್ಟಿದ್ದು. ಎಲ್ಲರಿಗೂ ಒಂದು ಫೀಡ್ಬ್ಯಾಕ್ ಅಂತ ಕಳಿಸ್ತೀನಿ. ಅದಾದ ನಂತರ ಎಲ್ಲ ಯೂಟ್ಯೂಬ್ ಕಾಮೆಂಟ್ಸನ್ನು ಓದ್ತೀನಿ, ಪ್ರಾಕ್ಟೀಸ್ ಮಾಡ್ಕೋತೀನಿ. ತುಂಬ ನಾನು ಎಲ್ಲ ಚಾನೆಲ್ಗೂ ಹೋಗಬೇಕು, ಯಾವಾಗ ಹೋಗಬೇಕು ಅಂತ ಅಷ್ಟೊಂದು ನನಗೇನು ಜಗಳಾಡಲ್ಲ ನಾನು. ಆದರೆ ಹೋದಾಗ ಅದು ಸರಿಯಾಗಿ ಒಂದು ಇರೋಂತಹ ಒಂದು ನನ್ನ ಪಾಯಿಂಟ್ಸನ್ನ ಸರಿಯಾಗಿ ಹಾಕಿ ನಾನು ಮಾತಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಈಗ ಒಂದು ಪಕ್ಷ ಅಂತ ಬಂದರೆ ಅದಕ್ಕೆ ಅಂತ ಒಂದು ಶಿಸ್ತಿ ಇರುತ್ತೆ, ನಾಯಕರುಗಳಿರ್ತಾರೆ ಅಥವಾ ನಾಯಕತ್ವ ಇರುತ್ತೆ, ಹೈರಾರ್ಕಿ ಇರುತ್ತೆ. BJP ಒಳಗಡೆ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ? ಡಿಫಿಕಲ್ಟಾ? ಆ್ಯಕ್ಚುಲಿ ನನಗೆ ನೋಡಿ, ಬಹಳಷ್ಟು ಜನ ಬಹಳಷ್ಟು ಹೇಳ್ತಾರೆ ಪಕ್ಷದ ಬಗ್ಗೆ. ನನಗೆ ಯಾವತ್ತೂ ಅನಿಸಿಲ್ಲ ನಾನು ಇಲ್ಲಿ ಬೆಳೆಯುವಂಥದ್ದು ಅಥವಾ ಇಲ್ಲಿ ಹೊಸ ವಿಷಯಗಳನ್ನು ತೊಗೊಂಡು ಬಂದು ಮಾತಾಡೋಕ್ಕೆ ಅವಕಾಶ ಇಲ್ಲ ಅನ್ನೋದ್ರ ಬಗ್ಗೆ. ನಾನು ಕೆಲಸ ಮಾಡ್ತಿರುವಂತಹ ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿರ್ಬೋದು ಅಥವಾ ಓವರಾಲ್ ಪಕ್ಷದ ಎಲ್ಲ ನಾಯಕರು ಇರ್ಬೋದು, ಬಹಳ ಒಂದು ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ ಯಾವ್ದಾದ್ರು ಇಶ್ಯೂನ ತೊಗೊಂಡು ಹೋದರೆ. ಆ್ಯಂಡ್ ಇಶ್ಯೂಸ್ ಬಗ್ಗೆ ನನಗಿರುವಂಥದ್ದು ಅಷ್ಟೇ ನನ್ನ ಇಂಟ್ರೆಸ್ಟ್. ಸೊ ಅದ್ರ ಬಗ್ಗೆ ನಾವು ಮಾತಾಡಿದಾಗ ಕಲಿಬೇಕು ಅವ್ರಿಗೆ. ಓಕೆ, ಈ ಇಶ್ಯೂದು ಯಾರು ಏನು ಹೇಳಿದ್ರು, ಯಾವ ರಿಪೋರ್ಟಲ್ಲಿ ಹೇಗಿದೆ, ಇದನ್ನೆಲ್ಲ ಬಹಳಷ್ಟು ಕೇಳ್ತಾರೆ. ಸೊ ಏನು ಅಷ್ಟೊಂದು ನ್ಯಾವಿಗೇಟ್ ಮಾಡಬೇಕು ನೋಡಿ. ಯಾವುದೇ ಆದಂತಹ ಒಂದು ಆರ್ಗನೈಸೇಷನಲ್ಲಿ ಅದು ಇದ್ದೇ ಇರುತ್ತೆ. ಒಂದು ಕಾರ್ಪೊರೇಟ್ ಆರ್ಗನೈಸೇಷನ್ ಇರ್ಬೋದು ಅಥವಾ ರಾಜಕೀಯವಾದಂಥ ಪಕ್ಷ ಇರ್ಬೋದು, ಅವಕಾಶ ಸಿಕ್ಕಲ್ಲ ಅಥವಾ ಬೆಳೆಯೋದಕ್ಕೆ ಬಿಡೋಲ್ಲ ಈ ಥರ ಅಂತ ಹೇಳಿದಾಗ ಹೌದು ಬಹುಶಃ. ಆದರೆ ನಮ್ಮ ಇವಾಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಮ್ಮ ಅನಿಸಿಕೆಗಳನ್ನ ಅಲ್ಲಿ ಹಾಕೊಳ್ಬೋದು. ನಾವು ನುಗ್ಗಬೇಕು ರಾಜಕೀಯದಲ್ಲಿ. ಯಾರೂ ಬಂದು ಬನ್ನಿ ಅಂತ ಕರೆಯೋದಿಲ್ಲ. ಆ್ಯಂಡ್ ಏನು ಅಂದರೆ ಯಾವತ್ತೂ ಒಂದು ಆರ್ಗನೈಸೇಷನ್ಗೆ ನಾವು ಏನು ವ್ಯಾಲ್ಯೂ ತರ್ತಾ ಇದ್ದೀವಿ, ನಾವು ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ, 10 ಜನ ರೆಡಿ ಇರ್ತಾರೆ ಅದನ್ನೇ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಸೊ ಕಂಟಿನ್ಯೂಸ್ ಆಗಿ ಇಂಪ್ರೂವ್ ಹಾಕ್ಕೊಂಡು ಆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ ಅಂದರೆ ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸೊ ಆ ಒಂದು ಮನಸ್ಥಿತಿಯಿಂದ ನಾನು ಅಪ್ರೋಚ್ ಮಾಡ್ತೀನಿ ಹೊರತು ನೆಗೆಟಿವಿಟಿ ಇದ್ದೇ ಇರುತ್ತೆ. ಕಾಲು ಎಳೆಯೋದು, ಕೊಂಕು ಮಾತಾಡೋದು, ಇದೆಲ್ಲ ಸಮಾಜದಲ್ಲೇ ಇರುವಂಥದ್ದು. ಅದು ಮಹಿಳೆಯರಿಗೆ ಸಮಾಜದಲ್ಲಿ ಆ ಥರ ಬಂದಿರುವಂಥದ್ದು. ಆದರೆ ನಾವು ಇಲ್ಲಿರೋದು ಯಾವುದೋ ಒಂದು ಪೊಸಿಷನ್ ಬರಬೇಕು ಅಥವಾ ಏನೋ ಆಗ್ಬಿಡ್ಬೇಕು ಅಂತಲ್ಲ. ಗೋಲ್ಸ್ ಕ್ಲಿಯರ್ ಆಗಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಪರ್ಸ್ನಲ್ ಆಗಿ ನನಗೊಂದು ಮಿಷನ್ ಸ್ಟೇಟ್ಮೆಂಟ್, ನನ್ನ ವ್ಯಾಲ್ಯೂಸ್ ಏನು, ನನ್ನ ಮೈಲ್ ಸ್ಟೋನ್ಸ್ ಏನು, ನಾನು ಪ್ಲ್ಯಾನ್ ಮಾಡ್ಕೊಂಡು ಅದೇ ಹಾಗೆ ಆಗತ್ತೆ ಅಂತ ಹೇಳೋದು ತಪ್ಪು. ಆದರೆ
ಒಂದು ದಾರಿನಲ್ಲಿ ಹೋಗ್ಬೇಕು ಅಂದ್ರೆ ಅದಕ್ಕೊಂದು ಗುರಿ ಇರಬೇಕಲ್ಲ. ಹೌದು. ಆ ಗುರಿನಲ್ಲಿ ನನಗೆ ಬಹಳ ಮುಖ್ಯವಾಗಿರುವಂಥದ್ದು ಮಹಿಳೆಯರಿಗೆ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇನ್ನೂ ಅವಕಾಶ ಸಿಕ್ಕಬೇಕು. ನಾನು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಪ್ರಧಾನಮಂತ್ರಿ ಮೋದಿಯವರ ನಾರಿ ಶಕ್ತಿ ವಂದನಾ ಅಧಿನಿಯಮ ಬರಲಿಲ್ಲ ಅಂದರೆ ನಾನು ರಾಜಕೀಯಕ್ಕೆ ಈ ಒಂದು ಫುಲ್ ಟೈಮಿಗೆ ಅಥವಾ ವಾಟ್ ಎವರ್ ಪಾರ್ಟ್ ಟೈಮಿಗೆ ನಾನು ಬರ್ತಿರ್ಲಿಲ್ಲ. ಈ ಥರ ಪೊಸಿಷನ್ ಆಗಿ ಪದಾಧಿಕಾರಿಯಾಗಿ ನಾನು ಕೇಳ್ತಾನೆ ಇರಲಿಲ್ಲ. ನನಗೆ ಆ ಧೈರ್ಯ ಇರಲಿಲ್ಲ. ಯಾಕೆ ಅಂದರೆ ಆ ಒಂದು ಲಾ ಇಂದ 33% ರಿಸರ್ವೇಷನಿಂದ ನಮ್ಮಂಥವ್ರಿಗೂ ಒಂದು ಬೆಲೆ ಜಾಸ್ತಿ ಆಗುತ್ತೆ, ವ್ಯಾಲ್ಯೂ ಇದೆ, ನಮ್ಮ ಕೆಲಸಕ್ಕೂ ಶ್ರಮಕ್ಕೂ ಒಂದು ಆಪರ್ಚುನಿಟಿ ಇದೆ ಅಂತ ಒಂದು ಸೇಫ್ಟಿ ನೆಟ್ ಬಂದಿದೆ. ಇಲ್ಲ ಅಂದರೆ ಈ ವಯಸ್ಸಿನಲ್ಲಿ ದುಡ್ಡು ಮಾಡಬೇಕು, ಸೇವ್ ಮಾಡಬೇಕು, EMI ಕಟ್ಟಬೇಕು, ಸಾಲ ಮುಗಿಸ್ಬೇಕು, ಮನೆ ಕೊಂಡ್ಕೊಳ್ಬೇಕು, ಇದು ಯಾವುದು ಡೈರೆಕ್ಟಾಗಿ ಯಾರೋ ಕೊಡ್ತಾ ಇಲ್ಲ. ಹಾಗಾಗಿ ಅದನ್ನೆಲ್ಲನೂ ರಿಸ್ಕ್ ಮಾಡಿ ಬರೋದು ಆ ಒಂದು ಕಾನ್ಫಿಡೆನ್ಸ್ ಇಂದಾನೆ. ಪ್ಲಸ್ ಏನಕ್ಕೆ ಬರೀ ಓಕೆ 33% ಇದೆ ಒಂದು ಕ್ಷೇತ್ರ ಸಿಗುತ್ತೆ ಅಂತ ಹಂಗಂತ ಅಲ್ಲ, ನನ್ನಂತಹ ಇರುವಂತಹ ಮಹಿಳೆಯರಿಗೆ ಒಂದು ವಾಯ್ಸ್ ಆಗ್ಬೋದು. ಇವಾಗ ನಾವು ಕರ್ನಾಟಕ ರಾಜ್ಯಾದ್ಯಂತ ನೋಡ್ಕೊಂಡು ಬರ್ತಿರೋ ಧರ್ಮಸ್ಥಳನೇ ತಗೊಳ್ಳಿ, ಇದು ಒಂದು ವೆರಿ ಕಾಂಟ್ರವರ್ಷಿಯಲ್ ಇಶ್ಯೂ. ನಾನು ಇದನ್ನು ಹೇಳ್ಕೊಂಡು ಬಂದಿರೋದು ಏನು ಅಂದರೆ, ಅಲ್ಲಿ ಹೇಳಿದ್ದು ಬುರುಡೆ ಇದೇ ಬುರುಡೆ ಗಂಡಸರದಲ್ಲ, ಮಹಿಳೆಯರದು. ಅದು ರೇಪ್ ಆಗಿರುವಂಥ ಮಹಿಳೆಯರದು ಅಂತ ಹೇಳಿದಾಗ ಅದು ಎಲ್ಲೂ ನಮಗೆ ಇರುವಂಥ ಆತಂಕ, ನೋವು, ಭಯ, ಅದು ಹೇಗೆ ನೀವು ಇಷ್ಟು ಈಸಿಯಾಗಿ ಹೇಳ್ಬಿಟ್ಟಿದ್ದೀರಾ? ಅಷ್ಟು ಕತೆ ಕಟ್ಟಿರೋದು. ಯಾರಾದರೂ ಹೋಗಿ ನಿಂತ್ಕೊಳ್ಬೇಕು. ನಮ್ಮ ಮಹಿಳಾ ಮೋರ್ಚಾದಿಂದ ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ರು, ನಾನು ಒಂದು ಆರ್ಟಿಕಲ್ ಬರೆದೆ, ಮಾತಾಡಿದೆ ಇದ್ರ ಬಗ್ಗೆ. ಇಷ್ಟು ನೀವು ಒಂದು ಸಾಧಾರಣ ಕೇಸ್ ಅಂತ ಅಲ್ಲ, ಇದನ್ನ ಮಹಿಳೆಯರ ಸುತ್ತಮುತ್ತ ಮಾಡಿಟ್ಟಿದ್ದೀರಾ, ಹಾಗಾಗಿ ಅಷ್ಟೊಂದು ಆತಂಕ ಆಯಿತು ರಾಜ್ಯಾದ್ಯಂತ ಅಂತರ ಬಗ್ಗೆ ನಾನು ಮಾತಾಡಕ್ಕೆ ಬಂದೆ. ಅದು ಬಿಟ್ಟು ಮಾತೃವಂದನಾ ಯೋಜನೆಗಳು ಇರ್ಬೋದು, ಅಥವಾ ಯಾವುದೇ ಆದಂತಹ ಮಹಿಳೆಯ ಸುರಕ್ಷೆ ಬಗ್ಗೆ ಇರ್ಬೋದು, ಇದೆಲ್ಲ ನನಗೆ ವಿಶೇಷವಾದಂತಹ ನಾನು ಮಾತಾಡಬೇಕು ಅಂತ ನನಗೆ ಅವಕಾಶ ಇದೆ, ಮತ್ತು ಆ ಕರ್ತವ್ಯನೂ ಇದೆ. ಅದನ್ನು ನಾನು ಒಂದು ಗುರಿಯಾಗಿ ಇಟ್ಕೊಂಡಿದ್ದೀನಿ. ನಮ್ಮ ರಾಜ್ಯದಲ್ಲಿ ಆ್ಯಕ್ಚುಲಿ ಇದುವರ ತನಕ ಯಾರೂ ಮಹಿಳಾ ಮುಖ್ಯಮಂತ್ರಿ ಆಗಿಲ್ಲ. ಇದನ್ನು ಯಾರು ತಪ್ಪು ತಿಳ್ಕೊಳ್ಬಾರ್ದು. ನಾನು ಆಗಬೇಕು ಅಂತ ಅಲ್ಲ, ಮಹಿಳೆಯರಾಗಬೇಕು. ಮಹಿಳೆಯರಿಗೆ ಆ ಕೇಪಬಿಲಿಟಿ ಇದೆ. ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂತ ಏನು ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದಾರೋ ಅದರದ್ದು ಭಾಗಿಯಾಗೋದಕ್ಕೆ, ಅಂದರೆ ಡೆವಲಪ್ಮೆಂಟ್ ಅಭಿವೃದ್ಧಿಯ ಭಾಗಿಯಾಗೋದಕ್ಕೆ ನಮ್ಮಲ್ಲಿದೆ ಅನ್ನೋದ್ರ ತೋರಿಸೋದಕ್ಕೆ ಇಂತಹ ಈ ಒಂದು ನನ್ನ ಪಾತ್ ಇದೆಯಲ್ಲ ಅದರಲ್ಲಿ ಬಹಳ ಮುಖ್ಯವಾದಂಥದ್ದು. ಆಕ್ಚುಲಿ ಕೇಳಿದ್ರೆ ನನಗೆ ಬೇಡ, ಬೇರೆ ಯಾರಾದರೂ ಆಗಲಿ ನಾನು ಸಹಾಯ ಮಾಡ್ತೀನಿ ಅಂತ ನನ್ನ ಒಂದು ಆಸಕ್ತಿ. ಎಲ್ಲ ಮಹಿಳೆಯರಿಗೆ ಇರೋದು ಅದೊಂದೇ. ಯಾಕೆ ಮಹಿಳಾ ಮುಖ್ಯಮಂತ್ರಿ ಆಗಬಾರ್ದು? ಮಹಿಳೆಯರ ಕಷ್ಟಕ್ಕೆ ಸ್ಪಂದಿಸೋದಕ್ಕೆ ಇನ್ನೂ ಸಹಾಯ ಆಗುತ್ತೆ ಅನ್ನೋದು. ಹೌದು. ಅದು ಬಿಟ್ಟು ನಾವು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಬೇರೆ ಬೇರೆ ಆದಂತಹ ಕೇಪಬಿಲಿಟೀಸ್ ಇದೆ ಅಂತ ನಾವು ಅಕ್ಸೆಪ್ಟ್ ಮಾಡಿಕೊಂಡಾಗ, ಮಹಿಳೆಯರು ತರುವಂತಹ ಕೇಪಬಿಲಿಟೀಸ್, ಕಂಪ್ಯಾಷನ್ ಇರ್ಬೋದು, ಎಂಪತಿ ಇರ್ಬೋದು, ಬೇರೆಯವರ ನೋವಿನ ಬೇಗೆಯಾಗಿ ಅರ್ಥ ಮಾಡ್ಕೊಳ್ಳೋದು, ಮತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು, ಯಾವುದೋ ಒಂದು ಕಾನ್ವರ್ಸೇಷನಲ್ಲಿ ಹೇಳಿದ್ರು ಒಬ್ಬರು, 3 ಜನ ಗಂಡಸರು ಈ ಕಡೆ ಆ ಕಡೆ ಅಂತ ಜಗಳ ಆಡ್ತಾ ಇದ್ರು, ನಾನು ನಿಂತ್ಕೊಂಡು ಎಲ್ಲರದ್ದು ಒಪಿನಿಯನ್ ತೊಗೊಂಡು ಹೀಗೆ ಮಾಡ್ಬೋದು, ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋ ಒಂದು ಕೇಪಬಿಲಿಟಿ ಅದು ನಮಗೆ ನ್ಯಾಚುರಲ್ ಆಗಿ ಬರುತ್ತೆ. ಹಾಗಾಗಿ ಈ ಥರ ಒಂದು ಜೆಂಡರ್ಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಇರೋದ್ರಿಂದ ಸಮಾಜನೂ ಬದಲಾಗ್ತಾ ಇದೆ. ಹೇಗಿತ್ತು ಸಮಾಜ 20 ವರ್ಷ 30 ವರ್ಷ ಹಿಂದೆ ವರ್ಸಸ್ ಇವಾಗ ಹೇಗಿದೆ, ಮಹಿಳೆಯರಾದರೂ ಅದರಲ್ಲಿ ಭಾಗಿಯಾಗಬೇಕು ಅನ್ನೋದು ನನ್ನ ಒಂದು ದೊಡ್ಡ ಆಸೆ.